लाइव। नमो देवी, नमो ताई, नमो भरत माते, नमः सत्य, नमो नित्य, नमो जगन्माते. ನನ್ನ ಭಾರತ ಈ ಒಂದು ಯುವ ಅಭಿಯಾನದ 15 ದಿನಗಳ ಸಡಗರದ ಒಂದು ಕಾರ್ಯಕ್ರಮಕ್ಕೆ, ಈ ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ನಮ್ಮ ಒಂದು ಥೀಮ್ ಸಾಂಗ್ ಅನ್ನ ಕೇಳ್ಬಿಡೋಣ ಅಲ್ವಾ? मेरी जान तुम मेरी पहचान, मेरा लक्ष्य भी तू है महान। मेरी जान तुम मेरी पहचान हो, मेरा लक्ष्य भी तू है महान। ओ मिलके एक साथ हम चलते चले, बढ़ते रहे सदा हम ना रुके। अपने लहू के हर एक कतरे को हम कर देंगे भारत पे कुर्बान। भारत हमको जान से प्यारा है, सबसे प्यारा देश हमारा है। भारत हमको जान से प्यारा है, सबसे प्यारा देश हमारा है। वंदे मातरम, वंदे मातरम। कण कण में बसता है भारत, जन जन में बसता है भारत। हम सब की नस नस में भारत माँ, सबके दिलों में है भारत, सबके लबों पे है भारत। हम सब की नस नस में भारत माँ। भारत हमको जान से प्यारा है, वंदे मातरम। सबसे प्यारा देश हमारा है, वंदे मातरम। भारत हमको जान से प्यारा है, वंदे मातरम। सबसे प्यारा देश हमारा है, वंदे मातरम। ಭಾರತದ ಸಮಗ್ರ ಸಂಸ್ಕೃತಿಯನ್ನೇ ತೋರಿಸುವಂತಹ ಈ ಗೀತೆ ಈ ಯುವ ಅಭಿಯಾನಕ್ಕೆ ಅಂತಾನೆ ತಯಾರಾಗಿದ್ದು ಸ್ನೇಹಿತರೆ. ನನ್ನ ಹೆಸರು ರಾಧಾ ಅಂತ. ನಾನು ದಿಶಾ ಭಾರತದ ಸ್ಕೂಲ್ ಯೂನಿಟ್ ಆದ ವಿವೇಕ ವಿಕಾಸದಲ್ಲಿ ಫುಲ್ ಟೈಮ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕಳೆದ 10 ದಿವಸಗಳಿಂದ ನಮ್ಮ ದಿಶಾ ಭಾರತದ ಪರಿಚಯವನ್ನ ಮಾಡ್ಕೊಡ್ಬೇಕಾದ್ರೆ ನಾವು ಹೇಳ್ತಾನೆ ಇದ್ದೀವಿ, ನಮ್ಮ ಎಲ್ಲ ಚಟುವಟಿಕೆಗಳು, ಕಾರ್ಯಾಗಾರಗಳು ಮುಖ್ಯವಾಗಿ 3 ಧ್ಯೇಯಗಳ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಮತ್ತೆ ಆ ಮೂಲಕ ವಿದ್ಯಾರ್ಥಿಗಳಲ್ಲಿನ ಭೌತಿಕ, ಬೌದ್ಧಿಕ ಮತ್ತೆ ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಅದನ್ನ ಹೆಚ್ಚು ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ಧ್ಯೇಯಗಳು ವಿದ್ಯಾರ್ಥಿಗಳನ್ನ ಹೇಗೆ ತಲುಪುತ್ತೆ ಅನ್ನುವ ಒಂದು ಪ್ರಶ್ನೆ ಬರೋದು ಸಹಜ ಅಲ್ವಾ? ನಮಗೆ ಗೊತ್ತು ಸ್ನೇಹಿತರೆ, ಇವತ್ತು ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿರುವ ದೊಡ್ಡ ಕೊರತೆ ಅಂದ್ರೆ ಧೈರ್ಯ ಮತ್ತು ಆತ್ಮವಿಶ್ವಾಸ. ಜೀವನದಲ್ಲಿ ಕಷ್ಟ, ಸೋಲು, ಅವಮಾನ ಇವುಗಳನ್ನೆಲ್ಲಾನು ಮೆಟ್ಟಿ ನಿಂತು ಯಶಸ್ವಿಯಾಗೋದಿಕ್ಕೆ ಎಲ್ಲರಿಗೂ ಸಾಮರ್ಥ್ಯ ಇದೆ ಅಲ್ವಾ? ಈ ಸಾಮರ್ಥ್ಯ, ಅವರಲ್ಲೇ ಇರುವ ಸಾಮರ್ಥ್ಯವನ್ನ ಅವರಿಗೆ ತಿಳಿಸಿಕೊಟ್ಟು ಅವರು ಜೀವನದಲ್ಲಿ ಯಶಸ್ವಿಯಾಗಿ ಆಗಿರುವುದಕ್ಕೆ ಒಂದು ಅವರಿಗೆ ಕಲಿಸಿಕೊಡೋದಕ್ಕೆ ಇದೇ ನಮ್ಮ ಮೊದಲನೇ ಧ್ಯೇಯ, ನೋ ಯುವರ್ ಸೆಲ್ಫ್. ಇನ್ನು ಈಗ 10 ದಿವಸಗಳಿಂದ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಗಣ್ಯ ವ್ಯಕ್ತಿಗಳು ನಮಗೆ ನೀಡ್ತಿರೋ ಮಾಹಿತಿಯನ್ನ ನೋಡಿದಾಗ, ಅಲ್ಲ, ನಮ್ಮ ಭಾರತ ದೇಶದ ಇತಿಹಾಸದ ಒಂದು ಸೂಜಿ ಮೊನೆಯಷ್ಟು ಸಹಿತ ನಮ್ಗೆ ಇಷ್ಟು ದಿವಸ ಗೊತ್ತಿರ್ಲಿಲ್ವಲ್ಲ ಅಂತ ನಮ್ಮೆಲ್ರಿಗೂ ಅನ್ಸಿದೆ ಅಲ್ವಾ? ಈ ಒಂದು ಇತಿಹಾಸವನ್ನ ತಿಳ್ಕೊಳ್ದೇನೆ ಇದ್ರೆ ಇವತ್ತು ನಾವು ಅನುಭವಿಸ್ತಿರುವಂತ ಸ್ವಾತಂತ್ರ್ಯ ಎಷ್ಟು ಬೆಲೆಯುಳ್ಳದ್ದು, ಇದನ್ನ ನಾವ್ ಹೇಗೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವುದನ್ನ ನಮ್ಮ ವಿದ್ಯಾರ್ಥಿಗಳ ತಿಳಿಸಕ್ಕೋಸ್ಕರ ನಮ್ಮ ದೇಶ ಮತ್ತು ಅದರ ನಿಜವಾದ ಒಂದು ಇತಿಹಾಸದ ಬಗ್ಗೆ ತಿಳಿಸಿ ಅವರಲ್ಲಿ ಒಂದು ರಾಷ್ಟ್ರೀಯ ಭಾವನೆಯನ್ನು ಜಾಗೃತಿಗೊಳಿಸೋದೇ ನಮ್ಮ 2ನೆಯ ಧ್ಯೇಯ, ನೋ ಯುವರ್ ಕಂಟ್ರಿ. ಇನ್ನು ನಮ್ಮೆಲ್ರಿಗೂ ಗೊತ್ತಿದೆ, ಭಾರತ ದೇಶ ಎದುರಿಸಿರುವ ಅಷ್ಟು ಪರಕೀಯರ ಆಕ್ರಮಣ, ದಾಳಿಯನ್ನ ಬಹುಶಃ ಪ್ರಪಂಚದ ಬೇರೆ ಯಾವ ದೇಶನೂ ಎದುರಿಸಿಲ್ಲ. ನಮ್ಮ ಸಾಮಾಜಿಕ, ನಮ್ಮ ಶೈಕ್ಷಣಿಕ, ನಮ್ಮ ಸಂಸ್ಕೃತಿ ಎಲ್ಲಾ ಕ್ಷೇತ್ರಗಳ ಮೇಲೂ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ. ಇಷ್ಟೆಲ್ಲ ಆಗ್ತಿದ್ರು
ಈ ಭಾರತೀಯತೆ ಅನ್ನೋದು ಇನ್ನೂ ನಮ್ಮಲ್ಲಿ ಇಷ್ಟು ಗಟ್ಟಿಯಾಗಿ ಇದೆ ಅಂದ್ರೆ ಇದರ ಹಿಂದಿನ ಸಂಸ್ಕೃತಿ ಇನ್ನು ಎಷ್ಟು ಆಳವಾಗಿರ್ಬೇಕಲ್ವಾ. ಈ ಒಂದು ಸಂಸ್ಕೃತಿಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟು ಅವರಿಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಗೆ ನಡ್ಕೊಳ್ಬೇಕು ಅಂತ ತಿಳಿಸ್ಕೊಡೋದೇ ನಮ್ಮ 3ನೇ ಧ್ಯೇಯ, ನೋ ಯುವರ್ ಕಲ್ಚರ್. ಇದು ನಮ್ಮ ದಿಶಾ ಭಾರತದ ಒಂದು ಪರಿಚಯ. ಈಗ ನಮ್ಮ ಈ 74ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದಿಶಾ ಭಾರತ್ ಹಮ್ಮಿಕೊಂಡಿರುವ ಈ ಒಂದು ಯುವ ಅಭಿಯಾನಕ್ಕೆ ನಾಡಿನ ಹಲವಾರು ಗಣ್ಯರು ಮೆಚ್ಚುಗೆ ಸೂಚಿಸಿದ್ದಾರೆ, ಸಂತಸ ಸೂಚಿಸಿದ್ದಾರೆ, ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಹಾಗೆ ಆ ಅಷ್ಟು ಗಣ್ಯರ ಪೈಕಿ ನಮ್ಮ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತೆಯಾದ ನಮ್ಮ ಕನ್ನಡ ಚಲನಚಿತ್ರ ತಾರೆಯಾದ ಶ್ರೀಮತಿ ತಾರಾ ಅನುರಾಧ ಅವರು ಕೂಡ ಒಬ್ರು. ಅವರು ನಮ್ಮ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತಾರೆ ಅಂತ ಇವಾಗ ನೋಡೋಣ. ನಮಸ್ಕಾರ ಸ್ನೇಹಿತರು. ಭಾರತದ 74ನೆಯ ಸ್ವತಂತ್ರ ಉತ್ಸವವನ್ನು ಇನ್ನೂ ಅರ್ಥಪೂರ್ಣಗೊಳಿಸೋದಕ್ಕೆ ನಮ್ಮ ಹೆಮ್ಮೆಯ ಸಂಸ್ಥೆ ದಿಶಾ ಭಾರತ್ರವರು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಇದೇ ಆಗಸ್ಟ್ 1ರಿಂದ 15 ದಿನಗಳ ಕಾಲ ನಮ್ಮ ರಾಜ್ಯದ ಯುವಕ ಯುವತಿಯರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮ್ಮ ದೇಶದ 5,000 ವರ್ಷಗಳ ಹಿಂದಿನ ಇತಿಹಾಸದಿಂದ ಹಿಡಿದು ಆಗಿಂದ ನಾಯಕರು, ಅವರು ಮಾಡಿದ ಕೆಲಸಗಳು, ಅವರ ಬಲಿದಾನಗಳು, ಮತ್ತು ನಮ್ಮ ದೇಶವನ್ನು ಇನ್ನೂ ಸದೃಢಗೊಳಿಸೋದಕ್ಕೆ, ಇನ್ನೂ ಶಕ್ತಿಯುತವಾದ ಭಾರತವನ್ನು ಕಟ್ಟೋದಕ್ಕೆ ನಮ್ಮ ಕೊಡುಗೆ ಏನು, ನಮ್ಮ ಅನಿಸಿಕೆಗಳೇನು, ನಮ್ಮ ಕನಸುಗಳೇನು ಅನ್ನೋ ತಿಳಿಸುವ ವೇದಿಕೆ ನಿಮಗೋಸ್ಕರ. ಇದನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ನಮ್ಮ ದಿಶಾ ಭಾರತ್ರವರು ನಮ್ಮ ಭಾರತ, ಮೈ ಭಾರತ್ ಮೇರಾ ಭಾರತ್ ಅನ್ನುವ ಅಭಿಯಾನದೊಂದಿಗೆ ಪ್ರಾರಂಭ ಮಾಡುತ್ತಿದ್ದಾರೆ. ನೀವೆಲ್ಲರೂ ಸೇರಿಕೊಳ್ಳಿ, ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ನಮಸ್ಕಾರ. ಧನ್ಯವಾದಗಳು ತಾರಾ ಅನುರಾಧ ಮೇಡಮ್, ನಿಮ್ಮ ಶುಭ ಹಾರೈಕೆಗೆ ನಮ್ಮ ಧನ್ಯವಾದಗಳು. ಇನ್ನು ಇವತ್ತಿನ ಕಾರ್ಯಕ್ರಮಕ್ಕೆ ಬರೋ ಹಾಗಿದ್ರೆ, ಇವತ್ತು ಹಾಡು ಯಾರು ಹೇಳ್ತಾರೆ, ಡ್ಯಾನ್ಸ್ ಯಾರು ಮಾಡ್ತಾರೆ, ಕತೆ ಯಾರು ಹೇಳ್ತಾರೆ ಅಂತ ನಮ್ಗೆಲ್ಲ ತಿಳಿಸ್ಕೊಟ್ಟು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಮಾಡೋದಕ್ಕೆ ನಮ್ ಜೊತೆ ಇರುವರು ಋಷಿಕಾ ದೇಸಾಯಿ. ಋಷಿಕಾ ದೇಸಾಯಿ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿನಲ್ಲಿ ಕಂಪ್ಯೂಟರ್ ಸೈನ್ಸ್ ನ ಓದ್ತಾ ಇದ್ದಾರೆ. ಇದರ ಜೊತೆಗೆ ಅವರು ನಂಗೆ ತುಂಬಾ ಹೆಮ್ಮೆ ಆಗತ್ತೆ ಹೇಳೋದಕ್ಕೆ, ಅವರು ಒಬ್ಬ ರಂಗ ಕಲಾವಿದೆ. ಈ ಅಣುಕು ನಾಟಕ, ಬೀದಿ ನಾಟಕ ಇವುಗಳೆಲ್ಲ ಬಹಳ ಮಟ್ಟಿಗೆ ಭಾಗವಹಿಸಿದ್ದಾರೆ. ಜೊತೆಗೆ ಅಣುಕು ನಾಟಕದಲ್ಲಿ ಅವರಿಗೆ ಪ್ರಥಮ ಬಹುಮಾನ ಕೂಡ ಬಂದಿದೆ. ಇವರು ಇವತ್ತು ನಮ್ಮ ಕಾರ್ಯಕ್ರಮವನ್ನ ಮುನ್ನಡೆಸುತ್ತಿದ್ದಾರೆ. ಓವರ್ ಟು ಋಷಿಕಾ ದೇಸಾಯಿ. Thank you very much, ma'am. Don't see others doing better than you. Beat your own self every day. Because success is a fight between you and yourself. These are very good thoughts and ideologies of our very own great freedom fighters. So with this very beautiful thought, let's move on to our program. Disha Bharat's My Bharat social media campaign today is 11th day. So let's start ಮಾಡೋಣ ಪ್ರೋಗ್ರಾಮ್ ಅನ್ನ. ಮೊದಲನೆಯ ಅಮಿತ್ ಭರದ್ವಾಜ್ ಅವರು. He has come to render his salutations to Bharat Mata and with a patriotic song. He has been studying in Vijaya College, 3rd year BSc. He has participated in many inter-college competitions. He has completed his music junior exam and also Tritiya Sanskrit course. With such talented artists, so let's all welcome. We are very eager to hear full Joshali patriotic song. We welcome you, Amit Bharadwaj. ಎಲ್ಲರಿಗೂ ನಮಸ್ಕಾರ. ತಾಯಿ ಭಾರತಿಗೆ ವಂದಿಸುತ್ತಾ ಇಂದಿನ ಹಾಡನ್ನ ಪ್ರಸ್ತುತಪಡಿಸಲಿದ್ದೇನೆ. ಹಾಡು ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ರಾಗ ಶಿವರಂಜನಿ. ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ಹಿಮಗಿರಿಯ ಶೃಂಗ ದೇವನದಿ ಗಂಗಾ, ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ, ಹಿಮಗಿರಿಯ ಶೃಂಗ ದೇವನದಿ ಗಂಗಾ,
ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಹಿಮಗಿರಿಯ ಶೃಂಗ ದೇವನದಿ ಗಂಗಾ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು. ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು. ಹಿಂದುವಿನುನ್ನತಿ ಅವನತಿಗೆ ಸಾಕ್ಷಿ ಹಿಮಾಲಯ ಶಿಖರಗಳು. ಹಿಂದುವಿನುನ್ನತಿ ಅವನತಿಗೆ ಸಾಕ್ಷಿ ಹಿಮಾಲಯ ಶಿಖರಗಳು. ಅಂಜುವ ಎದೆಯಲಿ ಧೈರ್ಯದ ಪಂಜನು ಉರಿಸುವ ಮಂಜಿನ ಮಹಲುಗಳು. ಅಂಜುವ ಎದೆಯಲಿ ಧೈರ್ಯದ ಪಂಜನು ಉರಿಸುವ ಮಂಜಿನ ಮಹಲುಗಳು. ಮಹಲುಗಳು ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ಆಸುರ ಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗೀರಥಿ. ಆಸುರ ಲೋಕವ ಮೀರಿಸುವ ನಾಡಿಗೆ ಧುಮುಕಿದ ಭಾಗೀರಥಿ. ಭಾರತ ಮಾತೆಯ ಸಂಗದಲ್ಲಿ ಧನ್ಯತೆಯಂತಿಹ ಭಾಗ್ಯವತಿ. ಭಾರತ ಮಾತೆಯ ಸಂಗದಲ್ಲಿ ಧನ್ಯತೆಯಂತಿಹ ಭಾಗ್ಯವತಿ. ಹಿಂದೂ ದೇಶದ ಕಣ ಕಣ ಜನಮನ ಪಾವನಗೊಳಿಸಿಹ ಪುಣ್ಯವತಿ. ಹಿಂದೂ ದೇಶದ ಕಣ ಕಣ ಜನಮನ ಪಾವನಗೊಳಿಸಿಹ ಪುಣ್ಯವತಿ. ಪುಣ್ಯವತಿ ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ಸೋಲೆ ಗೆಲುವಿನ ಸೋಪಾನ ದುಡುಕದೆ ನಡನಿ ಜೋಪಾನ. ಸೋಲೆ ಗೆಲುವಿನ ಸೋಪಾನ ದುಡುಕದೆ ನಡನಿ ಜೋಪಾನ. ನೋವಲಿ ನೊಂದಿಹ ಬಂಧುವಿಗೆ ನೀಡುತ್ತ ಧೈರ್ಯ ಸಮಾಧಾನ. ನೋವಲಿ ನೊಂದಿಹ ಬಂಧುವಿಗೆ ನೀಡುತ್ತ ಧೈರ್ಯ ಸಮಾಧಾನ. ಭಾರತ ಮಾತೆಯ ರಕ್ಷಣೆಗಾಗಿ ಮುಡಿಪಾಗಿರಲಿ ನಮ್ಮಯ ಪ್ರಾಣ. ಭಾರತ ಮಾತೆಯ ರಕ್ಷಣೆಗಾಗಿ ಮುಡಿಪಾಗಿರಲಿ ನಮ್ಮಯ ಪ್ರಾಣ. ನಮ್ಮಯ ಪ್ರಾಣ ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ಹಿಮಗಿರಿಯ ಶೃಂಗ ದೇವನದಿ ಗಂಗಾ. ದೇವನದಿ ಗಂಗಾ ದೇವನದಿ ಗಂಗಾ. ವಂದೇ ಭಾರತ ಮಾತಾ. ಧನ್ಯವಾದಗಳು. Wow, Amit, it was really goosebumps giving performance. ಇದು ಸಾಂಗಿನ ಹೆಸರು ಅರ್ಥ ಆಯ್ತೇನ್ರಿ? ಇದು ದೇಶದಾಗ ನಮ್ ಹೆಂಗ್ ರಿಪ್ರೆಸೆಂಟ್ ಮಾಡ್ತಾರ ಫುಲ್ ಪೂರ್ತಿ ದುನಿಯಾ. ಹೌ ಇಂಡಿಯಾ ಇಸ್ ಬೀನ್ ಡಿಸ್ಕ್ರೈಬ್ಡ್ ಅಂಡ್ ರಿಪ್ರೆಸೆಂಟೆಡ್ ಆಲ್ ಓವರ್ ದಿ ವರ್ಲ್ಡ್. That is what has been explained in this song. So with this very much patriotism in our blood, so let's move on to Chinmay. Chinmay, she's gonna tell her points of view in how My Bharat is gonna become the Vishwa Guru. She is currently studying 8th grade in NET Public School. District level skating ಅಲ್ಲಿ 3rd place ಪಡ್ಕೊಂಡಿದ್ದಾಳೆ. ಚಿಗುರು ಪ್ರತಿಭಾ ಪ್ರಶಸ್ತಿ, ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾಳೆ. ರವೀಂದ್ರ ಕಲಾಕ್ಷೇತ್ರ, ಡ್ಯಾನ್ಸ್ ರವೀಂದ್ರ ಪರಿಷದ್ ಮತ್ತು ಸಿದ್ಧಗಂಗಾ ಮತ್ತು ತುಮಕೂರಲ್ಲಿ ಪರ್ಫಾರ್ಮ್ ಮಾಡಿದ್ದಾಳೆ. So we are very eager to listen to her very small and very beautiful
voice and listening to her and her thoughts in making My Bharat the Vishwaguru. We welcome you, Chinmay. Namaste all. This type of greeting has drawn attention of the whole world towards Indian culture. And today, my topic is my role in making Bharat Vishwaguru. Bharat is an amazing country having lakhs of traditions and its own customs. Our ancestors were very great people having vast knowledge on various aspects. The rich knowledge of Bharat has attracted people all over the world. The ancient scripts like Ramayana, Mahabharata, and the Bhagavad Gita has gained attention from people all over. Vishwa means world, and Guru not only means teacher, but a person who takes us from darkness to light, that is, positivity from negativity. I shall work for the progress of my country. A good environment shall be formed by me, as it is the basics. A guru always wishes for the good of the pupil, and even Bharat wishes for the wealth and good of the whole world. Once Bharat becomes Vishwaguru, all the other countries shall follow Bharat as a guru. In the word Bharat, Bha means light and Rata means being, which symbolizes spreading light or energy or positivity to the whole world, in which I would like to take part. I would like to bring beautiful culture to our country. I would like to bring in morality and spirituality in every individual. I would like to contribute in bringing the hidden knowledge and treasures of Bharat. India has a potential to become Vishwaguru. I would like to live a good life as this is the basics. I would like to study the information from our Puranas and Vedas, which are loaded with sophisticated science and technology. I will help my country in making use of natural resources and bringing out hidden talent in people. Our tradition and social culture has been very much dedicated to the healthy and hygienic environment in the society. I would like to continue and implement the practice of good hygiene and health conditions of our ancestors. The knowledge of our ancestors is so beautiful. Each and every festival has a scientific reason behind them. I would like to bring them to light. So friends, let us all together contribute in making Bharat as Vishwaguru. Thank you. Jai to Bharatam, Jai to Sanskritam. Truly, Chinmay, your words are very inspiring. We will definitely act on and strive on making My Bharat the Vishwaguru. ಮುಂದೆ ಒಣಕೆ ಒಬ್ಬವ ಯಾರಿಗೆ ಗೊತ್ತಿಲ್ಲ ಹೇಳ್ರಿ. ಇದೇ ಒಣಕೆ ಒಬ್ಬವನ ನಮ್ಮ ಅವರ ಕಥೆಯನ್ನು ಮೋನೋ ಆಕ್ಟಿಂಗ್ ಮೂಲಕ ನಮ್ಮ ರಕ್ಷಾ ಕೋಟ್ಯಾನವರು ನಡೆಸಿಕೊಳ್ತಾರೆ. She is studying in SDM College, Mangalore. She secured first place in state level mono acting. She has also been in 7th place in state level debate, and she has performed in various district level debate competitions. She's also a district level Kho-Kho player. ಇಂಥ ಟ್ಯಾಲೆಂಟೆಡ್ ಪರ್ಸನ್ ಅಲ್ಲಿ ಒನಕೆ ಒಬ್ಬವನ ಮೋನೋ ಆಕ್ಟಿಂಗ್ ಮೂಲಕ ನೋಡೋಣ ಬನ್ನಿ. ನಮ್ಮ ಗೆಳತಿ ರಕ್ಷಾ ಕೋಟೆ ಅವರನ್ನ ವೆಲ್ಕಮ್ ಮಾಡ್ತೀವಿ. ಕನ್ನಡ ನಾಡಿನ ವೀರರಮಣೀಯ ಗಂಡು ಭೂಮಿಯ ವೀರನಾರಿಯಾದಂತಹ ಚಿತ್ರದುರ್ಗದ ಒನಕೆ ಓಬವ್ವನ ಕಥೆ ಇದೀಗ ನಿಮ್ಮ ಮುಂದೆ. ಈ ಹೈದರಾಲಿಗೆ ಇದೆಂತಹ ಸೋಲು! ಇಡೀ ಮೈಸೂರಿನ ಸಂಸ್ಥಾನಗಳೇ ನನ್ನ ಸುಪರ್ದಿಗೆಯಲ್ಲಿರಬೇಕಾದರೆ ಬಾಕಿ ಉಳಿದಿರುವುದು ಕೇವಲ ಆ ಚಿತ್ರದುರ್ಗದ ಕೋಟೆ ಒಂದೇ. ಅದು ಹೇಗೆ ನನ್ನ ಕೈಯಿಂದ ಕೈ ಜಾರಿ ಹೋಗುತ್ತದೆಯೋ ನಾನು ನೋಡುತ್ತೇನೆ. ಗೂಢಾಚಾರವೇ, ವಿಷಯವೇನಾದರೂ ತಿಳಿಯಿತೆ? ಹೌದು ಮಹಾಪ್ರಭು. ಓಹೋ, ಹಾಗಾದರೆ ನಮ್ಮ ಸೈನಿಕರು ಚಿತ್ರದುರ್ಗದ ವಾಯುವ್ಯ ದಿಕ್ಕಿನಲ್ಲಿ ದಾಳಿಯನ್ನು ನಡೆಸುತ್ತಾರೋ? ಸೈನಿಕರೇ ಸಿದ್ಧರಾಗಿರಿ. ಚಿತ್ರದುರ್ಗದ ಕಳ್ಳದಾರಿಯ ಮೂಲಕ ನಿಮ್ಮ ದಾಳಿಯನ್ನು ಮುಂದುವರಿಸಿ. ಇನ್ನು ಮುಂದೆ ಆ ಚಿತ್ರದುರ್ಗ ಚಿತ್ರ ವಿಚಿತ್ರವಾಗಿ ನರಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದು ಹೇಗೆ ನನ್ನ ಕೈಯಿಂದ ಕೈ ಜಾರಿ ಹೋಗುತ್ತದೆಯೋ ನಾನು ನೋಡುತ್ತೇನೆ. ಓಯ್ ಸರದಾರ, ಊಟಕ್ಕೆ ಬನ್ನಿ. ಅರೆ, ನೀರು ತರಲು ಮರೆತು ಹೋದೆ. ಇರಿ
ಬರುತ್ತೇನೆ. ಅರೆ, ಏನಿದು ಶಬ್ದ? ಏನು ಆಶ್ಚರ್ಯ! ಮೊದಲು ಈ ವಿಚಾರವನ್ನ ನನ್ನ ಪತಿಯ ಬಳಿ ತಿಳಿಸಬೇಕು. ಇವರು ಊಟ ಮಾಡುತ್ತಿರುವ ಸಂದರ್ಭದಲ್ಲಿ ಈ ವಿಚಾರವನ್ನ ಹೇಗೆ ತಿಳಿಸಲಿ? ಇಲ್ಲ, ಇದಕ್ಕೆ ನಾನೇ ಒಂದು ಪರಿಹಾರವನ್ನು ಹುಡುಕುತ್ತೇನೆ. ನಮ್ಮ ಚಿತ್ರದುರ್ಗದ ಮೇಲೆ ದಾಳಿಯನ್ನು ನಡೆಸುತ್ತೀರಾ? ಅದು ಈ ಓಬವ್ವನಿರುವಾಗ. ಜೈ ದುರ್ಗೆ. ಸಾಯಿ ಸಾಯಿ. ಓಬವ್ವ, ಏನಿದು? ನಮ್ಮ ಚಿತ್ರದುರ್ಗದ ಮೇಲೆ ಹೈದರಾಲಿಯ ಸೈನಿಕರು ದಾಳಿಯನ್ನು ಮಾಡುತ್ತಿದ್ದಾರೆ. ಹೋಗಿ ರಣಗಾಳಿಯನ್ನು ಊದಿ. ಹೋಗಿ 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 ಹೋಗಿ. ಜೈ ದುರ್ಗೆ. ಧನ್ಯವಾದಗಳು. ಧನ್ಯವಾದಗಳು. ವಾಹ್, ಇಂಥ ಅದ್ಭುತ ಪರ್ಫಾರ್ಮೆನ್ಸ್ ನೋಡಿ ಮೈಯೆಲ್ಲ ಜುಮ್ ಅಂತ ಅನ್ಸುತ್ತಲ್ವಾ? ಇದೇ ಮೈ ಜುಮ್ ಅಂತ ಜೋಶದಲ್ಲಿ ನಮ್ಮ ಕಥಾನಾಯಕ ಇವತ್ತು ಪರಿಚಯ ಮಾಡೋದಕ್ಕೆ ವರ್ಣಿತಾ ಟಿ ಆರ್ ಬರ್ಲಿಕತ್ತಾರ. ಇವಾಗ ವರ್ಣಿತಾ ಟಿ ಆರ್ ಅವರು ನಮ್ಮ ಕರ್ನಾಟಕದ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ಲಿಕ್ ಬರ್ಲಿಕತ್ತಾರ. ವರ್ಣಿತಾ ಟಿ ಆರ್ ಅವರು 3rd year in Institute of Bioinformatics and Biotechnology ಅಲ್ಲಿ ಓದ್ಲಿಕತ್ತಾರ. She has secured first place in 52nd annual intercollegiate science lecture in Bangalore. She has also secured first place in 2nd district level Kannada, and she has also participated in various debate competitions. So let's all welcome Varnita TR. ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಾನು ಕರ್ನಾಟಕದ ಒಬ್ಬ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನ ಕಥೆಯನ್ನ ನಿಮ್ಮ ಮುಂದೆ ಪ್ರಸ್ತುತ ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಮುಂಚೆ ನಂದೊಂದು ಸಣ್ಣ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಐಷಾರಾಮಿ ಕಟ್ಟಡಗಳಿಂದ ಶ್ರೀಮಂತರಿಂದ ಕೂಡಿರುವಂತ ಸದಾಶಿವ್ ನಗರದ ಬಗ್ಗೆ ನಿಮ್ಗೆಲ್ಲ ತಿಳಿದಿದೆ ಅನ್ಕೊಂತೀನಿ. ಆದ್ರೆ ಆ ಸ್ಥಳಕ್ಕೆ ಅದರ ಹೆಸರು ಹೇಗ್ ಬಂತು ಅಂತ ನಿಮ್ಮೆಲ್ಲರಿಗೂ ತಿಳಿದಿದ್ಯಾ? ಇದೇನಪ್ಪ, ಸ್ವಾತಂತ್ರ್ಯ ಹೋರಾಟಗಾರನ ಕತೆ ಹೇಳ್ತೀನಿ ಅಂತ ಇವಳು ಸದಾಶಿವ್ ನಗರದ ಬಗ್ಗೆ ಕೇಳ್ತಿದ್ದಾಳಲ್ಲ ಅಂತ ಕಕ್ಕಾಬಿಕ್ಕಿ ಆಗ್ಬೇಡಿ. ನಾನು ಹೇಳಲು ಹೊರಟಿರುವ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಕಾರ್ನಾಡ್ ಸದಾಶಿವರಾವ್. ಇವರು ಸಮಾಜಕ್ಕೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಅಮೂಲ್ಯ ದೇಣಿಗೆ ಮತ್ತು ಅತ್ಯುತ್ತಮ ಜೀವನದ ಒಂದು ನೆನಪಾಗಿ ಆ ಸ್ಥಳವನ್ನ ಸದಾಶಿವ್ ನಗರ ಅಂತ ಹೆಸರಿಡ್ಲಾಯ್ತು. ಆದ್ರೆ ವಿಪರ್ಯಾಸ ಏನಪ್ಪಾ ಅಂದ್ರೆ, ಇಂದು ನಮ್ಮೆಲ್ರಿಗೂ ಸದಾಶಿವ್ ನಗರ ಏನೋ ತಿಳಿದಿದೆ, ಆದ್ರೆ ಸದಾಶಿವರಾವ್ ಬಗ್ಗೆ ಹೆಚ್ಚೇನೂ ತಿಳಿದಿಲ್ಲ. ಹಾಗಾದ್ರೆ ಬನ್ನಿ ಅವರ ಕಥೆಯನ್ನ ಕೇಳೋಣ. ಕಾರ್ನಾಡ್ ಸದಾಶಿವರಾವ್ ಅವರು 1881ರಲ್ಲಿ ಮಂಗಳೂರಿನಲ್ಲಿ ತಂದೆ ರಾಮಚಂದ್ರ ರಾವ್, ತಾಯಿ ರಾಧಾಬಾಯಿಗೆ ಜನಿಸಿದ್ರು. ಇವರ ವ್ಯಕ್ತಿತ್ವದ ಪರಿಚಯವನ್ನ ನಾನು ನಿಮ್ಗೆ 3 ಘಟನೆಗಳ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಘಟನೆ, ಇವರು ಶಾಲೆಗೆ ಹೋಗ್ಬೇಕಾದ್ರೆ ಇತರ ಬಡ ಸಹಪಾಠಿಗಳ ಬಳಿ ಪಠ್ಯ ಪುಸ್ತಕ ಇಲ್ಲ ಅಂತ ನೋಡಿದ ಕೂಡಲೇ ತಮ್ಮ ಸ್ವಂತ ಪಠ್ಯ ಪುಸ್ತಕವನ್ನ ಅವರಿಗೆ ದಾನ ಮಾಡಿ ತಂದೆಯ ಕೋಪಕ್ಕೆ ಪಾತ್ರರಾಗ್ತಾರೆ. ಬಾಲ್ಯದಲ್ಲಿ ಆರಂಭ ಮಾಡಿದ ಈ ದಾನವನ್ನ ಅವರು ಎಷ್ಟರ ಮಟ್ಟಿಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದ್ರೆ, ಕೊನೆಗೆ ಅವರು ಮೃತರಾದಾಗ ಅವರ ಅಂತ್ಯಕ್ರಿಯೆಯನ್ನು ಮಾಡಲು ಕೂಡ ಅವರ ಕುಟುಂಬದ ಬಳಿ ಹಣ ಇರೋದಿಲ್ಲ. ಎರಡನೇ ಘಟನೆ, ಇವರು ಸ್ವಾತಂತ್ರ್ಯದ ಚಳುವಳಿಯಲ್ಲಿ ಭಾಗವಹಿಸಿದ ಕಾರಣ ಇವರನ್ನ ಕಾರಾಗೃಹಕ್ಕೆ ಹಾಕಿದಾಗ ಅಲ್ಲಿ ಇವರಿಗೆ ಅಧಿಕಾರಿಗಳು ಸೊಳ್ಳೆ ಪರದೆ ಇತರ ವ್ಯವಸ್ಥೆಗಳನ್ನ ಮಾಡೋದಕ್ಕೆ ಬಂದಾಗ ಅಲ್ಲಿನ ಭೇದ ಭಾವವನ್ನ ಕಂಡು ಇವರು ಇತರರಿಗೆ ಇಲ್ದಿರೋಂತ ಸೌಲಭ್ಯಗಳು ನನಗೂ ಕೂಡ ಬೇಡ ಅಂತ ತಿರಸ್ಕಾರ ಮಾಡ್ಬಿಡ್ತಾರೆ.
ಮೂರನೇ ಘಟನೆ, ತನ್ನ ಹೆಂಡತಿ ಮತ್ತು ಒಬ್ಬ ಮಗನನ್ನು ಕಳೆದುಕೊಂಡು ಅತ್ಯಂತ ಮರುಕದಿಂದ ತುಂಬಿ ಶಾಂತಿಯನ್ನ ಹುಡುಕಿಕೊಂಡು ಸಾಬರಮತಿ ಆಶ್ರಮಕ್ಕೆ ಹೋದಾಗ ಅಲ್ಲಿ ಅವರಿಗೆ ತಿಳಿಯುತ್ತೆ ಅಲ್ಲಿ ಪ್ರವಾಹದಿಂದ ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ ಅಂತ. ಕೂಡಲೇ ಅವರು ತಮ್ಮ ದುಃಖ ಕಷ್ಟ ಎಲ್ಲವನ್ನ ಬದಿಗಿಟ್ಟು ತಮ್ಮ ಸ್ವಂತ ಹಣವನ್ನು ವ್ಯಯ ಮಾಡಿ ಅಲ್ಲಿರುವಂತ ಜನರಿಗೆ ವಸತಿ ಮತ್ತು ಆಹಾರದ ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಈ 3 ಘಟನೆಗಳಿಂದ ಕಾರ್ನಾಡ್ ಸದಾಶಿವ ರಾವ್ ಅವರ ಉಚ್ಚ ವ್ಯಕ್ತಿತ್ವದ ಪರಿಚಯ ನಮ್ಗಾಗತ್ತೆ. ಇನ್ನು ಸ್ವಾತಂತ್ರ್ಯಕ್ಕೆ ಬರೋದಾದ್ರೆ, ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹದ ಕರೆ ನೀಡಿದಾಗ ಕರ್ನಾಟಕದಿಂದ ಅಲ್ಲಿಗೆ ಹೋದಂತಹ ಮೊದಲನೇ ಸ್ವಯಂ ಸೇವಕ ಎಂಬ ಗರಿಮೆಗೆ ಪಾತ್ರರಾಗ್ತಾರೆ ಕಾರ್ನಾಡ್ ಸದಾಶಿವ ರಾವ್. ತಮ್ಮ ಹಣ ಸಂಪತ್ತು ಆಸ್ತಿ ಎಲ್ಲವನ್ನ ಸ್ವಾತಂತ್ರ್ಯಕ್ಕೋಸ್ಕರ ಮುಡಿಪಾಗಿಡ್ತಾರೆ. ಕಾಲ್ನಡಿಗೆಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ಜನರಲ್ಲಿ ಸ್ವಾತಂತ್ರ್ಯದ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಉಪ್ಪಿನ ಸತ್ಯಾಗ್ರಹ ಮತ್ತು ತೆರಿಗೆ ವಿರುದ್ಧ ನಡೆದಂತಹ ಅಭಿಯಾನದಲ್ಲಿ ಮುಂಚೂಣಿಯ ನಾಯಕರಾಗಿದ್ದುಕೊಂಡು ಸಕ್ರಿಯವಾಗಿ ಭಾಗಿಯಾಗ್ತಾರೆ. ಕರ್ನಾಟಕದಲ್ಲಿ ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರ ಕಾಂಗ್ರೆಸ್ ಸಂಸ್ಥೆಯ ಸ್ಥಾಪನೆಯ ಜವಾಬ್ದಾರಿಯನ್ನು ಇವರಿಗೆ ನೀಡಿದಾಗ ಆ ಜವಾಬ್ದಾರಿಯನ್ನು ಅತ್ಯಂತ ನಿಷ್ಠೆಯಿಂದ ಪರಿಪಾಲನೆಯನ್ನ ಮಾಡ್ತಾರೆ. ಹೀಗೆ ಅನೇಕ ಲೋಕೋಪಕಾರಿ ಪರೋಪಕಾರಿ ಚಟುವಟಿಕೆಗಳ ಅಂತ್ಯವಿಲ್ಲದ ಪಟ್ಟಿಯಿಂದ ಇವರಿಗೆ ದಕ್ಷಿಣದ ಗಾಂಧಿ ಅನ್ನುವಂತ ಬಿರುದು ಕೂಡ ಲಭ್ಯವಾಗುತ್ತೆ. ಜ್ಞಾನಪೀಠ ಪುರಸ್ಕೃತರಲ್ಲಿ ಒಬ್ಬರಾದ ಶಿವರಾಮ ಕಾರಂತರು ಇವರನ್ನ ಧರ್ಮರಾಜ ಅಂತ ಕೂಡ ಕರೀತಾರೆ. ಇಲ್ಲಿ ನಾನೊಂದು ಕಗ್ಗವನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಡಿ.ವಿ.ಜಿ ಅವರು ಹೇಳಿದಂತೆಯೇ ಇತರರ ಏಳ್ಗೆಗಾಗಿ, ಸಮಾಜದ ಉದ್ಧಾರಕ್ಕಾಗಿ, ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತಮ್ಮ ಸಂಪೂರ್ಣ ಜೀವನವನ್ನು ಮುಡಿಪಾಗಿಟ್ಟಂತಹ ಕಾರ್ನಾಡ್ ಸದಾಶಿವ ರಾವ್ ಅವರನ್ನ ನಾವು ಸದಾ ನಮ್ಮ ಸ್ಮರಣೆಯಲ್ಲಿಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಕಾರ್ನಾಡ್ ಸದಾಶಿವ ರಾವ್ ಅಂತವರ ಆದರ್ಶ ಬದುಕಿನಿಂದ ಹಲವಾರು ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಒಂದು ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂತ ಕಾರ್ಯವನ್ನ ನಾವು ಮಾಡಬೇಕು. ಕಾರ್ನಾಡ್ ಸದಾಶಿವ ರಾವ್ ಅಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಇಂದು ನಮ್ಗೆ ಯಾವ ಸ್ವಾತಂತ್ರ್ಯ ದೊರಕಿದೆಯೋ ಆ ಅಮೂಲ್ಯವಾದಂತಹ ಸ್ವಾತಂತ್ರ್ಯವನ್ನ ನಮ್ಮ ಯುವ ಪೀಳಿಗೆ ಅತ್ಯಂತ ನಿಷ್ಠೆ ಮತ್ತು ಜವಾಬ್ದಾರಿಯಿಂದ ನೋಡ್ಕೊಳ್ತಾ ನಮ್ಮ ಭಾರತವನ್ನು ಒಂದು ಅತ್ಯುತ್ತಮ ರಾಷ್ಟ್ರವನ್ನಾಗಿಸುವಲ್ಲಿ ಪ್ರಯತ್ನಶೀಲರಾಗಬೇಕು. ಇಂತಹ ಒಂದು ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರನ ಕಥೆಯನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ದಿಶಾ ಭಾರತ ಸಂಸ್ಥೆಗೂ ಮತ್ತು ನನ್ನ ಕಥೆಯನ್ನ ಕೇಳಿದಂತಹ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಈಗ ಗೊತ್ತಾಯ್ತೇನು ಕಾರ್ನಾಡ್ ಸದಾಶಿವ ರಾವ್ ಯಾರಂತ ಮತ್ ಸದಾಶಿವ ನಗರ ಹೆಸರು ಹೆಂಗ್ ಬಂತಂತ? ಇವರೇ ನಮ್ಮ ಕಥಾನಾಯಕ ಇವತ್ತು. ಮುಂದೆ ಈಗ ಒಂದು ಸುಂದರವಾದ ದೇಶಭಕ್ತಿ ಗೀತೆಯನ್ನು ಹೇಳಲಿಕ್ಕೆ ನಮ್ಮ ಮುಂದೆ ರಚನಾ ಹೆಗ್ಡೆ ಅವರು ಬಂದಿದ್ದಾರೆ. ಅವರು RV ಕಾಲೇಜ್ ಬ್ಯಾಂಗ್ಳೂರ್ ಸೆಕೆಂಡ್ PU ಸೈನ್ಸ್ ಓದುತ್ತಿದ್ದಾರೆ. She has also secured 3rd place in presentation competition held in Visvesvaraya Museum, Bangalore. She has received Raja Puraskar Award. She has also been 10th topper in CBSE board. ಭರತನಾಟ್ಯಂ ಮತ್ತು ಕರ್ನಾಟಿಕ್ ಮ್ಯೂಸಿಕ್ ಅಲ್ಲಿ ಜೂನಿಯರ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಇಂಥ ಸುಂದರವಾದ ಹಾಡುಗಳನ್ನು ವೆಲ್ಕಮ್ ಮಾಡಕ್ಕೆ ರಚನೆ ಹೆಗ್ಡೆ, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ನಾನು ಇಂದು ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಒಂದು ದೇಶಭಕ್ತಿ ಗೀತೆಯನ್ನು ಹಾಡಲಿ. ಓ ತಾಯೆ ಭಾರತಿ ನಿನಗೆ ಜೀವದಾರತಿ, ಓ ತಾಯೆ ಭಾರತಿ ನಿನಗೆ ಜೀವದಾರತಿ, ಓ ತಾಯೆ ಭಾರತಿ ನಿನ್ನ ಮಾನ ರಕ್ಷಣೆ ನಮ್ಮ ಪ್ರಾಣದಾರ್ಪಣೆ, ನಿನ್ನ ಮಾನ ರಕ್ಷಣೆ ನಮ್ಮ ಪ್ರಾಣದಾರ್ಪಣೆ, ಅದುವೆ ನಿನಗೆ ಭೂಷಣ, ಅದುವೆ ನಿನಗೆ ಭೂಷಣ, ಬೆವರು ರಕ್ತದ ಅರ್ಪಣ, ಅದುವೆ ನಿನಗೆ ಭೂಷಣ, ಅದುವೆ ನಿನಗೆ ಭೂಷಣ.
ಭಾರತಿ ನಿನಗೆ ಜೀವದಾರತಿ ಓ ತಾಯಿ ಭಾರತಿ ನೆಹರು ಬೆಳೆದ ಕೆಂಗುಲಾಬಿ ನಿನ್ನ ಮುಡಿಗೆ ಭೂಷಣ ನೆಹರು ಬೆಳೆದ ಕೆಂಗುಲಾಬಿ ನಿನ್ನ ಮುಡಿಗೆ ಭೂಷಣ ವೀರಹೃದಯ ರಕ್ತ ಬಿಂದು ವೀರಹೃದಯ ರಕ್ತ ಬಿಂದು ನಿನ್ನ ಹಣೆಗೆ ಚಂದನ ವೀರಹೃದಯ ರಕ್ತ ಬಿಂದು ವೀರಹೃದಯ ರಕ್ತ ಬಿಂದು ನಿನ್ನ ಹಣೆಗೆ ಚಂದನ ಓ ತಾಯೇ ಭಾರತಿ ನಿನಗೆ ಜೀವದಾರತಿ ಓ ತಾಯೇ ಭಾರತಿ ಕಡಿದವೆಲ್ಲ ಬಂಧನ ನಾಡು ಇಂದು ನಂದನ ಕಡಿದವೆಲ್ಲ ಬಂಧನ ನಾಡು ಇಂದು ನಂದನ ತಾಯ ನಿನ್ನ ಚರಣದಲ್ಲಿ ತಾಯ ನಿನ್ನ ಚರಣದಲ್ಲಿ ಮಕ್ಕಳೆಲ್ಲ ವಂದನ ತಾಯ ನಿನ್ನ ಚರಣದಲ್ಲಿ ತಾಯ ನಿನ್ನ ಚರಣದಲ್ಲಿ ಮಕ್ಕಳೆಲ್ಲ ವಂದನ ಓ ತಾಯೇ ಭಾರತಿ ನಿನಗೆ ಜೀವದಾರತಿ ಓ ತಾಯೇ ಭಾರತಿ ನಿನಗೆ ಜೀವದಾರತಿ ಓ ತಾಯೇ ಭಾರತಿ ಧನ್ಯವಾದಗಳು. ಈ ತರ ಸಾಂಗ್ ಕೇಳಿದ್ರೆ ಮನಸ್ಸಿಗೆ ಟಚ್ ಆಗ್ತದೆ. ಇಟ್ ಇಸ್ ವೆರಿ ಮೆಲೋಡಿಯಸ್ ಅಂಡ್ ಇಟ್ ವಾಸ್ ವೆರಿ ಹಾರ್ಟ್ ಫೆಲ್ಟ್. ಈಗ ಕಾರಣ ಸದಾಶಿವ ಬಗ್ಗೆ ಸ್ವಲ್ಪ ಗೊತ್ತಾಯ್ತು. ಅಷ್ಟು ದೊಡ್ಡ ಜೀವನ, ಅಷ್ಟು ದೊಡ್ಡ ಸಾಹಸ ಮಾಡ್ಯಾರ ನಮ್ ಭಾರತಿಗ. 5 ನಿಮಿಷಗ ಜೀವನ ಮುಗಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ ಇಲ್ಲ, ಗೊತ್ತು. ಇನ್ನ ಕೇಳ್ಬೇಕಂತ ಅನಿಸ್ತದೆ. ಈಗ ನಮ್ ಒಳಗ ಪವನ್ ಜೋಶಿ ಅವ್ರು ಮತ್ತ ಕಾರಣ ಸದಾಶಿವ ಬಗ್ಗೆ ಇನ್ನ ತಿಳಿಸಿ ಬರ್ಲಿಕ್ಕತ್ತಾರ. ಅವರು ರಾಜೀವ್ ಗಾಂಧಿ ಪರಿಸರ ಶೃಂಗೇರಿಯಲ್ಲಿ ಓದ್ಲಿಕ್ಕತ್ತಾರ, BA ಫೈನಲ್ ಇಯರ್. ಅವರು ಭಾಷಣ ಮತ್ತು ಸಂಸ್ಕೃತ್ ಈವೆಂಟ್ಸ್ ಗಳಲ್ಲಿ ಭಾಗವಹಿಸಿದ್ದಾರೆ. ಇತ್ತ ಅವರ ಜೂನಿಯರ್ ಎಕ್ಸಾಮ್ ಕಂಪ್ಲೀಟ್ ಮಾಡ್ಯಾರ. ವೆಲ್ಕಮ್ ಪವನ್ ಜೋಶಿ. ಧನ್ಯವಾದಗಳು ಭಗಿನಿಯವರೇ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ತಾಗಿ ಭಾರತೀಯ ಪಾದ ಚರಣಗಳಲ್ಲಿ ನನ್ನ ನಮನಗಳನ್ನ ಸಲ್ಲಿಸುತ್ತಾ ದಿಶಾ ಭಾರತದ ಎಲ್ಲ ಸದಸ್ಯರಿಗೂ ಹಾಗೂ ವೀಕ್ಷಕ ಬಂಧುಗಳಿಗೂ ನನ್ನ ಅನಂತಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ದಕ್ಷಿಣ ಭಾರತದ ಗಾಂಧಿ ಎಂದೇ ಸುಪ್ರಸಿದ್ಧರಾದಂತಹ ಹಾಗೂ ಕರ್ನಾಟಕದ ಸುಪ್ರಸಿದ್ಧ ಹೋರಾಟಗಾರರಾದಂತಹ ಶ್ರೀ ಕಾರ್ನಾಡ್ ಸದಾಶಿವರಾವ್ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಅಥವಾ ಒಂದಿಷ್ಟು ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇವತ್ತು ಇಡಲಿದ್ದೇನೆ ಮಿತ್ರರೇ. ಕಾರ್ನಾಡ್ ಸದಾಶಿವರಾವ್ ಅವರು ಮಂಗಳೂರಿನ ಒಂದು ಸುಪ್ರಸಿದ್ಧ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದಂತವರು. ಅವರು ಹುಟ್ಟಿದ ವರ್ಷ 1881. ಅವರ ತಂದೆಯವರು ಶ್ರೀ ವಕೀಲರಾದಂತಹ ರಾಮಚಂದ್ರ ರಾಯರು, ರಾಧಾಬಾಯಿ ಅವರು ಅವರ ತಾಯಿಯವರು. ಮಿತ್ರರೇ, ಕಾರ್ನಾಡ್ ಸದಾಶಿವರಾವ್ ಅವರು ಹುಟ್ಟುವಾಗ ತಾವು ಬಡತನದಲ್ಲಿ ಅಲ್ಲದೆ ಇದ್ರೂ ಕೂಡ, ಶ್ರೀಮಂತನದಲ್ಲಿ ಹುಟ್ಟಿದ್ರೂ ಕೂಡ ಬಡವರ ಮಕ್ಕಳಿಗೆ ತಮ್ಮ ಆಟಿಕೆ ಸಾಮಾನುಗಳನ್ನು ಕೊಟ್ಟು
ತಾವು ಅವರೊಂದಿಗೆ ಆಟವಾಡುವಂತಹ ವ್ಯಕ್ತಿತ್ವ ಅನ್ನುವಂಥದ್ದು ಕಾರ್ನಾಡ್ ಸದಾಶಿವರಾವ್ ಅವರಲ್ಲಿತ್ತು. ಅಂತಹ ಬಾಲ್ಯದಲ್ಲಿಯೇ ನಾವು ಅಂತಹ ಕಾರುಣ್ಯ ಮೂರ್ತಿಯನ್ನು ನೋಡುವಂಥದ್ದು ತುಂಬಾ ವಿರಳವಾಗಿದೆ ಮಿತ್ರರೇ. ತದನಂತರದಲ್ಲಿ ನಾವು ಕಾರ್ನಾಡ್ ಸದಾಶಿವರಾವ್ ಅವರ ಅಧ್ಯಯನದ ಬಗ್ಗೆ ನೋಡಲಿಕ್ಕೆ ಹೋದರೆ, ಅವರು ಮೊದಲಿಗೆ ಪ್ರಾಥಮಿಕ ಅಧ್ಯಯನಗಳನ್ನು ತಮ್ಮ ಊರಿನಲ್ಲಿ ಮುಗಿಸಿಕೊಂಡು ತದನಂತರದಲ್ಲಿ ಕಾಲೇಜಿನಲ್ಲಿ, ಅಂದರೆ ಮದ್ರಾಸಿನ ಕಾಲೇಜಿನಲ್ಲಿ ತಾವು ಪ್ರಾಥಮಿಕ ಕಾಲೇಜ್ ಅಧ್ಯಯನವನ್ನು ಮುಗಿಸಿಕೊಂಡು ತದನಂತರದಲ್ಲಿ ಮುಂಬೈನಲ್ಲಿ ತಮ್ಮ ವಕೀಲ ಶಿಕ್ಷಣವನ್ನು ಮುಗಿಸಿಕೊಂಡರು. ನಾವು ಎಲ್ಲ ಹೇಗೆ ಅಧ್ಯಯನವನ್ನು ಮಾಡಿದ ನಂತರ ಹೇಗೆ ಕೆಲಸಗಳಿಗೆ ಹೋಗಿ ನಾವು ನಮ್ಮ ಜೀವನವನ್ನ ಒಂದು ಸೆಟಲ್ ಅಂತ ಮಾಡ್ಕೊಳ್ತೀವೋ ಆ ರೀತಿಯಾದಂತಹ ವ್ಯಕ್ತಿತ್ವ ಅವರದ್ದಲ್ಲ. ಯಾಕೆಂದರೆ ಅಧ್ಯಯನ ಮುಗಿದ ಕೂಡಲೇ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಅವರಿಗೆ ಕರೆ ಕೊಡ್ತಾರೆ. ಯಾಕಂದ್ರೆ ಇಡೀ ಭಾರತದಲ್ಲಿ ಆ ಸ್ವಾತಂತ್ರ್ಯ ಹೋರಾಟದ ಒಂದು ಬಿರುಗಾಳಿ ಅನ್ನುವಂಥದ್ದು ಜಗತ್ತಿನ ಎಲ್ಲೆಡೆ, ಅಂದರೆ ಭಾರತದ ಎಲ್ಲೆಡೆ ಬೀಸಿ ಹೋಗಿತ್ತು ಮಿತ್ರರೇ. ಆದ ಕಾರಣದಿಂದಾಗಿ ಮಹಾತ್ಮ ಗಾಂಧೀಜಿಯವರ ಚಳುವಳಿಗೆ ಹೋಗೊಟ್ಟು ತಾವು ಆ ಚಳುವಳಿಯಲ್ಲಿ ಕರ್ನಾಟಕದ ಪ್ರಥಮ ಬಾರಿಗೆ ಸ್ವಯಂ ಸೇವಕರಾಗಿ ಹೋಗಿ ತಾವು ಆ ಹೋರಾಟವನ್ನು ಮಾಡಲಿಕ್ಕೆ ಶುರು ಮಾಡಿದರು. ಮಹಾತ್ಮರೇ, ನಮ್ಮೆಲ್ಲರಿಗೂ ಗೊತ್ತು, ನಮ್ಮ ದೇಶದಲ್ಲಿ ಜಾತಿಯ ತಾರತಮ್ಯಗಳು ಅನ್ನುವಂಥದ್ದು ನಮ್ಮೊಂದಿಗೆ ಹುಟ್ಟಿಕೊಂಡಿದೆ. ಆದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣ ಕರ್ಮ ವಿಭಾಗಯೋಹೋ ಅಂತ. ಅಂದ್ರೆ ಚತುರ್ವರ್ಣಗಳು ಯಾವುದಿದೆಯೋ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಗಳು ಯಾವುದಿದೆಯೋ ಅಂತಹ ವರ್ಣ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಗುಣ ಮತ್ತು ಕರ್ಮಗಳ ಮೇಲೆ ನಿರ್ಧಾರವಾಗ್ತದೆ ಅಂತ. ಆದ್ರೆ ನಾವಿವತ್ತು ನಮ್ಮದು ಆ ಜಾತಿ ಈ ಜಾತಿ ಅಂತ ಬಡ್ಕೊಳ್ತೇವೆ. ಆದರೆ ಅಂಥದ್ದರ ವಿರುದ್ಧ ಹೋರಾಟ ಮಾಡಿದಂಥವರು ಕಾರ್ನಾಡ್ ಸದಾಶಿವರಾವ್ ಅವರು. ಮತ್ತು ಅಂತಹ ಜಾತಿಯ ವಿರುದ್ಧ ಹೋರಾಟ ಮಾಡಿದಂತಹ ಕಾರ್ನಾಡ್ ಸದಾಶಿವರಾವ್ ಅವರು ಹರಿಜನರ ಮೇಲೆ ಒಂದು ಪ್ರೀತಿಯನ್ನ ಇಟ್ಟಂತವರಾಗಿ ಹರಿಜನರಿಗೆ ದೇವಸ್ಥಾನದಲ್ಲಿ ಪ್ರವೇಶವನ್ನು ಮಾಡಿಕೊಡಬೇಕು ಅಂತ ಹೋರಾಟವನ್ನು ಕೂಡ ಮಾಡಿದ್ದಾರೆ. ತದನಂತರದಲ್ಲಿ ನಮ್ಮಲ್ಲಿ ಕಾಳಿ ದೇವಾಲಯಗಳು ಏನಿದೆಯೋ ಅಂತಹ ಕಾಳಿ ದೇವಾಲಯಗಳಲ್ಲಾಗಲಿ ಅಥವಾ ಕ್ಷುದ್ರ ದೇವತೆಗಳ ದೇವಾಲಯಗಳಲ್ಲಾಗಲಿ ಪ್ರಾಣಿ ಬಲಿ ಅನ್ನುವಂಥದ್ದನ್ನ ಕೊಡ್ತಾರೆ ಮಿತ್ರರೇ. ಆದರೆ ಆ ಪ್ರಾಣಿಗೂ ಒಂದು ಜೀವ ಇರುತ್ತೆ ಅನ್ನುವಂಥದ್ದನ್ನ ನಮ್ಮ ಜನರು ಯೋಚನೆನೇ ಮಾಡುವುದಿಲ್ಲಲ್ಲ. ಆದ ಕಾರಣದಿಂದಾಗಿ ನಮ್ಮ ಕಾರ್ನಾಡ್ ಸದಾಶಿವರಾವ್ ಅವರು ಅಂತಹ ಪ್ರಾಣಿ ಬಲಿಯ ವಿರುದ್ಧವಾಗಿ ಹೋರಾಟವನ್ನು ಮಾಡಿದರು. ಇದಷ್ಟಲ್ಲದೆ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಅನ್ನುವಂತಹ ವಿವಾಹದಲ್ಲಿ ತಮ್ಮ ಧರ್ಮಪತ್ನಿ ಹೇಳಿದ ಹಾಗೆ ಸ್ವತಂತ್ರ ಹೋರಾಟಗಾರರಾದಂತಹ ಕಾರ್ನಾಡರೊಂದಿಗೆ ತಮ್ಮ ಹೆಂಡತಿಯಾದಂತಹ ಶಾಂತಾಬಾಯಿಯವರು ಕೂಡ ಸಾಥ್ ಕೊಡ್ತಾರೆ. ಅವರು ವಿಧವಾ ಮಹಿಳೆಯರಿಗೆ ಒಂದು ವಿಧವಾ ಮಹಿಳಾ ಸಭೆ ಎನ್ನುವುದನ್ನು ಸ್ಥಾಪಿಸಿ ಅವರಿಗೆ ವಿಧವೆಯರಿಗೆಲ್ಲರಿಗೂ ಆಶ್ರಯವನ್ನು ಕೊಡ್ತಾರೆ ಮಿತ್ರರೇ. ತದನಂತರದಲ್ಲಿ ನಾವು ಈ ರೀತಿಯಾದಂತಹ ಒಂದು ಸಂಕಟದಲ್ಲಿರುವಾಗಲೇ, ಅಂದರೆ ಕಾರ್ನಾಡ್ ಸದಾಶಿವರಾವ್ ಅವರು ತಮ್ಮ ಜೀವನದ ಒಂದು ಅತ್ಯಂತ ಕೆಟ್ಟ ಘಟನೆಗೆ ಈಡಾಗ್ತಾರೆ. ಯಾಕೆ ಅಂತ ಕೇಳಿದರೆ, ಒಂದೇ ಒಂದು ವರ್ಷದಲ್ಲಿ ಪತ್ನಿ ಹಾಗೂ ಮಗಳು, ಒಬ್ಬನೇ ಆದಂತಹ ಮಗ, ಇವರಿಷ್ಟು ಜನರು ಒಂದೇ ಸಲಕ್ಕೆ ಸತ್ತು ಹೋಗ್ತಾರೆ ಮಿತ್ರರೇ. ಅಂತಹ ಸಂದರ್ಭದಲ್ಲಿ, ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವುದೇ ಮನುಷ್ಯ ಆದರೂ ನೆಲ ಹಿಡಿದು ಬಿಡ್ತಾನೆ, ಅಥವಾ ಅವನಿಗೆ ಎಷ್ಟೋ ದಿನಗಳ ಕಾಲ ಏನು ಮಾಡಬೇಕೆಂದು ತೋಚದೆ ಹೋಗಿ ಅವ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂತ ನಮಗೆ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂತಹ ಒಂದು ಸಂದರ್ಭ ಇದ್ರೂ ಕೂಡ ಅದೇ ಸಂದರ್ಭದಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ನೆರೆಹೊರೆಯ ಸಮಸ್ಯೆ ಬಂದಿದೆ ಅನ್ನುವಂತಹ ಕಾರಣದಿಂದಾಗಿ ಸದಾಶಿವರಾವ್ ಅವರು ಅದೇ ಒಂದು 2 ದಿನಗಳಲ್ಲಿ ಸಾಬರಮತಿಯ ಆಶ್ರಮದಿಂದ ಅವರು ಕರ್ನಾಟಕಕ್ಕೆ ಹಿಂತಿರುಗಿ ಬಂದು ತಮ್ಮಲ್ಲಿ ಇದ್ದಂತಹ ಮಕ್ಕಳಿಲ್ಲ, ಹೆಂಡತಿ ಇಲ್ಲ, ಅಥವಾ ಅಪ್ಪ ಇಲ್ಲ, ಅಮ್ಮ ಇದ್ದಾರೆ, ಅಮ್ಮನಿಗೋಸ್ಕರ ಮತ್ತು ಒಬ್ಬ ಮಗಳಿಗೋಸ್ಕರ ಕೇವಲ ನಾನೇನು ಉಳಿಸುವುದಿದೆ, ನಮ್ಮ ಜಗತ್ತಿನಲ್ಲಿ ಇಷ್ಟೊಂದು ಜನ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರೆಲ್ಲ ಇದ್ದಾರೆ ಅನ್ನುವಂತಹ ಕಾರಣದಿಂದಾಗಿ ತಮ್ಮ ಇಡೀ ಆಸ್ತಿಯನ್ನ ಅವರು ದೇಶಕ್ಕೋಸ್ಕರ ಇಡ್ತಾರೆ ಮಿತ್ರರೇ. ಯಾರು ಮಕ್ಕಳು
ಹೆಂಡತಿಯನ್ನ ಕಳ್ಕೊಂಡಂತಹ ಸದಾಶಿವರಾವ್ ಅವರು ಮತ್ತು ದೇಶಕ್ಕೋಸ್ಕರ ತಮ್ಮ ಸಮಸ್ತವಾದಂತಹ ಆಸ್ತಿಯನ್ನು ಕೂಡ ಇಟ್ಟಿರೋ ಅಂತಹ ಮಹಾನುಭಾವರು ನಮ್ಮೆಲ್ಲರಿಗೂ ಸ್ಮರಣೀಯರು ಮಿತ್ರರೇ. ತದನಂತರದಲ್ಲಿ ಇದಷ್ಟೇ ಅಲ್ಲದೆ ಸಮುದ್ರದಿಂದ ನೀರನ್ನು ತೆಗೆದು ಉಪ್ಪು ಮಾಡುವಂತಹ ಸಂದರ್ಭದಲ್ಲಿ ಅವರ ಬಂಧನವಾಯಿತು ಮಿತ್ರರೇ. ವಿಪರ್ಯಾಸ ಅಂದ್ರೆ ಅವರ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ 3 ಬಾರಿ ಅವರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಯಿತು. ಜೈಲು ಶಿಕ್ಷೆಯನ್ನ ವಿಧಿಸಿಕೊಂಡಂತಹ ಸದಾಶಿವರಾವ್ ಅವರು ಒಂದು ದಿನ ಅಧಿಕಾರಿಗಳು ಅವರಿಗೆ ಮಚ್ಚದಾನೆಯನ್ನು ಕೊಡಲಿಕ್ಕೆ ಹೋದಾಗ ಇವರಿಗಿಲ್ಲದ ಇನ್ನಿತರಿಗಿಲ್ಲದ ಒಂದು ಈ ಸೇವೆ ಅನ್ನುವಂಥದ್ದು ಅಥವಾ ಒಂದು ಸುವಿಧೆ ಅನ್ನುವಂಥದ್ದು ನನಗೆ ಯಾಕೆ ಬೇಕು ಅನ್ನುವಂತಹ ಕಾರಣದಿಂದಾಗಿ ಆ ಮಚ್ಚರ್ದಾನೆಯನ್ನು ತೆಗೆದು ಅದನ್ನ ದೂರ ಮಾಡಿ ಅವರು ನಾನು ಕಷ್ಟದಲ್ಲಿದ್ದರೂ ಪರವಾಗಿಲ್ಲ, ನಾನೊಬ್ಬನೇ ಸುಖವಾಗಿರುವುದನ್ನ ಇಚ್ಛೆ ಪಡುವುದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ ಮಿತ್ರರೇ. ತದನಂತರದಲ್ಲಿ ಈ 1936ರಲ್ಲಿ ಫೈಜಾಬಾದ್ನಲ್ಲಿ ಒಂದು ಕಾಂಗ್ರೆಸ್ ಸಮಾವೇಶಕ್ಕೆ ಅವರು ಭಾಗವಹಿಸ್ತಾರೆ. ತದನಂತರದಲ್ಲಿ ಹೀಗೆ ಮುಂದಿನ ವರ್ಷ ಅಂದ್ರೆ 1937ರಲ್ಲಿ ಅವರ ಮರಣ ಸಂಭವಿಸುತ್ತದೆ. ಅವರಿಗೆ ಆ ಸಮಯದಲ್ಲಿ 56 ವರ್ಷ ಮಿತ್ರರೇ. 56 ವರ್ಷದ ಒಬ್ಬ ಮನುಷ್ಯ ದೇಶಕ್ಕೋಸ್ಕರ, ದೇಶದ ಜನರಿಗೋಸ್ಕರ ಈ ರೀತಿಯಾದಂತಹ ಒಂದು ಸಮಸ್ತವಾದಂತಹ ಆಸ್ತಿಯನ್ನು ಮತ್ತು ತನ್ನ ಜೀವವನ್ನು ಒತ್ತೆ ಇಡ್ತಾನಂದ್ರೆ ಅವನು ಎಂತಹ ಮಹಾನುಭಾವ ಇರ್ಬೋದು ಮಿತ್ರರೇ. ನಮ್ಮಲ್ಲಿ 6.5 ಲಕ್ಷ ಜನರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ. ಆದರೆ ನಮಗೆ ಈಗ ಗೊತ್ತಾಗಿರುವುದು ಕೇವಲ ಕಾರ್ನಾಡ್ ಸದಾಶಿವರಾವ್ ಅವರ ಬಗ್ಗೆ. ಇನ್ನೂ ಇಂತಹ ಮಹಾನುಭಾವರು ಎಷ್ಟೆಷ್ಟಿದ್ದಾರೋ ಏನೋ, ಆದರೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಇಂತಹ ಮಹಾನುಭಾವರು ನಮ್ಮೆಲ್ಲರಿಗೂ ಸ್ಮರಣೀಯರು ಮಿತ್ರರೇ. ಇವರಿಗೆ ನಾನು ಮೊದಲಿಗೆ ಹೇಳಿದ ಹಾಗೆ ದಕ್ಷಿಣ ಭಾರತದ ಗಾಂಧಿ ಎಂದು ಹೇಳಿದೆ. ಆದ್ರೆ ಕಾರಣ ಏನು ಅಂತ ಕೇಳಿದ್ರೆ, ಗಾಂಧೀಜಿಯವರು ಸಹನಾ ಮೂರ್ತಿಗಳು, ಕಾರುಣ್ಯ ಮೂರ್ತಿಗಳು. ಅಂತಹ ಸಹನೆ ಕಾರುಣ್ಯ ಮೂರ್ತಿಯನ್ನ ಆದರ್ಶಪ್ರಾಯವನ್ನಾಗಿಟ್ಟುಕೊಂಡು ಅವರು ತಮ್ಮ ಜೀವನವನ್ನು ನಡೆಸಿದರು ಮಿತ್ರರೇ. ಅದೆಲ್ಲ ನಮಗೆ ಈಗ ಗೊತ್ತಾಯ್ತು. ಅವರ ಹೆಂಡತಿ ಮಕ್ಕಳು ಸತ್ತಾಗೂ ಕೂಡ ಜಗತ್ತಿನಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ತಮ್ಮ ಇಡೀ ಆಸ್ತಿಯನ್ನೆಲ್ಲ ಬಿಟ್ಟುಕೊಟ್ರು. ಇಂತಹ ಮಹಾನುಭಾವರು ಗಾಂಧೀಜಿಯವರನ್ನ ಅಳವಡಿಸ್ಕೊಂಡಂತವರು ಮಿತ್ರರೇ. ನಮ್ಮೆಲ್ಲರಿಗೂ ಸದಾ ಒಂದು ಕಾಲ ಪ್ರಶ್ನೆ ಕಾಡ್ತಾ ಇರುತ್ತೆ. ಅದೇನು ಅಂತ ಕೇಳಿದ್ರೆ, ನಮ್ಮನ್ನು ನಾವು ಸಂಪೂರ್ಣವಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅನ್ನುವಂಥದ್ದಂದ್ರೆ ಏನು ಅನ್ನುವಂಥದ್ದು. ಆದರೆ ಅದರ ಉದಾಹರಣೆಯಾಗಿ ಕಾರ್ನಾಡ್ ಸದಾಶಿವರಾವ್ ಅವರು ಬರ್ತಾರೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಫಲದ ಇಚ್ಛೆಯನ್ನು ಪಡೆದೆ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ ಹಾಗೆ ಯಾವುದೇ ಫಲದ ಇಚ್ಛೆಯನ್ನು ಪಡಬೇಡ, ಕೇವಲ ಕಾರ್ಯವನ್ನ ಮಾತ್ರ ನೀನು ಮಾಡು. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು ಮಾತೆ ಸಂಗೋಸ್ವ ಕರ್ಮಣಿ ಅನ್ನುವಂತಹ ಮಾತಿನಿಂದ ಪ್ರಭಾವಶಾಲಿಗಳಾದಂತಹ ಇವರು ನಮ್ಮೆಲ್ಲರಿಗೂ ಪ್ರಾತಸ್ಮರಣೀಯರು ಎಂದು ಹೇಳ್ತಾ, ಹೀಗೆ ತಮ್ಮ ಅಂತಿಮ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಇವರಿಗೋಸ್ಕರ ಕಣ್ಣೀರಿಡ್ತಾರೆ. ಅಂದ್ರೆ ಇವರ ವ್ಯಕ್ತಿತ್ವ ಎಂಥದ್ದು ಅನ್ನುವಂಥದ್ದು ನಮ್ಮ ಒಂದು ಯೋಚನೆಯಲ್ಲಿ ಕಾಡ್ತಾ ಇರುತ್ತೆ ಮಿತ್ರರೇ. ಆ ತಾಯಿಯೊಂದಿಗೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಅಮ್ಮ ನಿನ್ನ ಮಗ ಎಂತಹ ಮಹಾತ್ಮ, ಇಂತಹ ಮಹಾತ್ಮನನ್ನು ಪಡೆದಂತಹ ನಮ್ಮ ದೇಶ ಧನ್ಯ, ನಾವು ಕೂಡ ಧನ್ಯ, ನೀನು ಹೆತ್ತಂತಹ ತಾಯಿ ನೀನು ಪರಮ ಧನ್ಯಳಮ್ಮ ಅಂತ ಅವರ ತಾಯಿಗೆ ಕಾಲು ಹಿಡಿದು ಕಣ್ಣೀರನ್ನ ಸುರಿಸ್ತಾರಲ್ಲ ಮಿತ್ರರೇ. ಇಂತಹ ಮಹಾತ್ಮರೊಬ್ಬರು ನಮ್ಮ ದೇಶದಲ್ಲಿ ಹುಟ್ಟಿದಾಗ ಇದೆಲ್ಲ ನಮ್ಮ ಪುಣ್ಯ ಅಂತ ಅನ್ಸುತ್ತೆ. ಅವರ ಮಾರ್ಗದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡಿಬೇಕಾಗಿದೆ ಮಿತ್ರರೇ. ನಾನು ಈ 2 ಬಾರಿ ಭಗವದ್ಗೀತೆಯಲ್ಲಿ ಹೇಳಿರುವಂತಹ 2 ಶ್ಲೋಕಗಳನ್ನ ಉದಾಹರಣೆಯನ್ನಾಗಿ ತಗೊಂಡೆ. ಯಾಕೆ ಅಂತ ಕೇಳಿದ್ರೆ, ನಮಗೆ ಸರ್ವ ಸಮಯದಲ್ಲೂ ಕೂಡ ರಾಮ ಮತ್ತು ಕೃಷ್ಣರು ನಮಗೆ ಆದರ್ಶ ಪ್ರಿಯರು ಮತ್ತು ಯಾವಾಗಲೂ ನಮಗೆ ಮಾರ್ಗದರ್ಶನ ಬೇಕಾದರೆ ಅವರನ್ನೇ ನಾವು ಆದರ್ಶವನ್ನಾಗಿಟ್ಕೊಳ್ತೇವೆ. ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅನ್ನುವಂತಹ ಕಾರಣದಿಂದಾಗಿ
ಕೃಷ್ಣ ಪಥ ಯಾವ ತರ ಇತ್ತು ಅನ್ನುವಂಥದ್ದನ್ನ ನಾನು ಇವತ್ತು ಹೇಳಿದ್ದೇನೆ. ಆ ಪಥದ ಮೂಲಕ ಕಾರ್ನಾಡರು ಯಾವ ರೀತಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು ಅನ್ನುವಂಥದ್ದನ್ನ ಇವತ್ತು ಹೇಳುತ್ತಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೂಡ ಸಲ್ಲಿಸುತ್ತಾ ನನಗೆ 2 ಮಾತುಗಳನ್ನು ಮುಗಿಸುತ್ತೇನೆ. ಇಂತಹ ಮಹಾತ್ಮನ ಮಹಾಸಂತನ ಬಗ್ಗೆ ಮಾತನಾಡುವುದಕ್ಕೆ ಅನುಮತಿ ಮಾಡಿಕೊಟ್ಟಂತಹ ಎಲ್ಲ ಮಿತ್ರರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದುವರೆಗೂ ವೀಕ್ಷಿಸಿದಂತಹ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಈ ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ವಂದೇ ಮಾತರಂ. ವಂದೇ ಮಾತರಂ. ವಾಹ್, ಇಷ್ಟು ದೊಡ್ಡ ಭಾಷಣ ಕೊಟ್ಟು ನಮ್ಗೆ ಈಗ ಗೊತ್ತಾಯ್ತು ಕಾರಣ ಸದಾಶಿವರವರು ಎಂತ ದೊಡ್ಡ ಮಹಾನ್ ಹೋಟೆಗಾರರು ಅಂತ. ಮುಂದೆ ನಡೆಯೋಣ. ಸಾಧನಾ CS ಅವರು ಲೋಕಲ್ ಫಾರ್ ವೋಕಲ್ ಬಗ್ಗೆ ಮಾತಾಡಲಿಕ್ಕೆ ಬರ್ತಿದ್ದಾರೆ. She is currently studying in Government Homeopathic Medical College, 3rd year. She is also won 2nd place in essay by Ramakrishna Ashrama and also Mythic Society. Let's all see her points of view in Vocal for Local. Over to you. Namaste. Today I will be sharing some of my thoughts on the topic Vocal for Local. Our Honorable Prime Minister Narendra Modi has given a call to all of us to be vocal for local. By the word local, we mean the products which are locally manufactured and available. Vocal means not only using those products, but to promote them proudly. This COVID pandemic has taught us the importance of local manufacturing, local marketing, local supply of chain to help keep the economy alive and running. Only local has been a lot of help to us. Promotion of local products is not a new concept for India. It had already begun many years ago with Swadeshi movement by Mahatma Gandhi ji. To boost our economy, we only need to purchase local and be vocal. It is our duty and also our responsibility. For example, let us say that we manufacture a product and increase its consumption. First, we see that when demand increases, we have to increase the production level, for which we have to install new or big manufacturing plants, and we have to increase the capacity of units of production. This calls for increase in workforce, thereby increasing employment opportunities. This move also benefits wholesalers, distributors, and retailers. This sets off a chain reaction benefiting all the people. Tax will be paid to the government and profit earned will remain in our country only. Like this, if we increase the demand and supply of each and every product that we use, it will benefit the economy of a country as a whole. There are many sectors in India in which we can go vocal for local. To name some of them, organic farming, food processing, electronics, leathers and shoes, industrial machinery, textiles, auto components, etc., etc. In the sector of food processing, depending on special products being grown in each place, vocal for local can be carried out. By doing this, farmers can also contribute towards nation building. India is one of the world's largest food producers. In organic farming sector also, a less toxic environment will also be promoted along with local products. Coming to health industry, India has already started manufacturing N95 masks and PPE kits with the onset of corona pandemic. In the field of electronics, like in manufacturing of mobile phones, some companies have already started local production. Make in India is one such campaign in which supports and boosts manufacturing of products locally. Recently, khadi and village industries have also shown marked improvement in production and sale of products like in textile, shoe manufacturing, etc. You may wonder when I say that world's best cricket bats are made in India, but they're sold in the name of other foreign brands. Local can become global when we start promoting our local products with full pride. Be it the products we use in daily routine like battery cells, face creams, toothpaste, etc., or any products used in industries. When we see many brands as global, they were once local only. They were supported at their country, widely advertised and sponsored. Earlier, we used to check for MRP and expiry date, but now start checking for Made in India mark.
If exports of local products increase and at the same time, if we reduce our consumption of imported products, our rupee will be strong compared to dollar and other foreign currencies. Every Indian should make this as mantra of his or her life. There are some of the things that I can start doing to be vocal for local. For example, we can use khadi and local hand-to manufactured products. Another example is diyas. We have forgotten purchasing diyas from our local potters during Deepavali. We can train and support our local potters so that they can compete with foreign products. Like this, we can go vocal for local in many ways. We know that after the Second World War, countries like Japan, Germany, Russia have shown that a country can be self-reliant by manufacturing and using only local products. Long back, Bharat was called a golden bird. We can definitely bring back the glory. So friends, be Indian, buy Indian. Be local, be vocal. I have become vocal for our products, have you? Thank you for giving me this opportunity to be vocal for my waves. ಈಗ ಗೊತ್ತಾಯ್ತೇನು ವೋಕಲ್ ಫಾರ್ ಲೋಕಲ್ ಏನಂತ ಅರ್ಥ? ನಮ್ ಲೋಕಲ್ ಪ್ರಾಡಕ್ಟ್ಸ್ ಗೆ ಧನಿ ಆಗೋದು ನಮ್ದೇ ಜವಾಬ್ದಾರಿ ಅಂತ ಎಷ್ಟು ಚಲೋ ಹೇಳ್ಸ್ಕೊಟ್ಟಿ ಸಾಧನ. ಥ್ಯಾಂಕ್ ಯು. ಈಗ ಮುಂದೆ ನಮ್ಮ ಕಡೆಯ ಸ್ಟೂಡೆಂಟ್ ಪ್ರೋಗ್ರಾಮ್ ಕಡೆಗೆ ಹೋಗೋಣ. We have a very super talented Sauparnika Saji of CMR School of Legal Studies, Bengaluru. She is studying BBA LLB second year. She has won about 50 dance competitions and she has also cleared senior level exam. She has about 15 to 16 years of experience and has learned 5 types more than dance forms. So let us all sit back and enjoy this beautiful dance by Sauparnika Saji. भारत अनोखा राग है, सौरागिनियों से सजा भारत अनोखा राग है। सौरागिनियों से सजा भारत अनोखा राग है, ये प्यार का संगीत है, ये शांति का गीत है, ये एकता का राग है, भारत अनोखा राग है। सौरागिनियों से सजा भारत अनोखा राग है, अनोखा राग है। भारत के इस एक तारे पे गूंज है जो जो रागिनी, सब मिल गई एक Thank you. It was a beautiful and wonderful performance. Very gracefully done, Sauparnika. ಈಗ
ನಮ್ಗೆಲ್ಲರಿಗೂ ಗೊತ್ತು ನೀವ್ ಇನ್ನ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಕೇಳಿ ಕಾಯ್ಲಿಕತ್ತೀರ ಅಂತ ಹೇಳಿ. ಯಾಕೆ ತಡ ಮಾಡೋದಿನ್ನ? ಇನ್ನು ನಮ್ಮ ಮುಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಮಾತಾಡ್ಲಿಕ್ಕೆ ಸುಷ್ಮಾ ಗುಬ್ಬಿ ಅವರು ಇದ್ದಾರೆ. ಅವರು ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಇನ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಥಿಯೇಟರ್ ಎಜುಕೇಶನ್ ಕಂಪ್ಲೀಟ್ ಆಗ್ಯಾರ. She has about 9 years of experience in print media and now a full-timer in Disha Bharat. Now we are very eager, all our audience are very eager to know who's our next Swatantra Hotagararu. ಹರಡುವುದು ಸಹಜ ವಾಯುಗೆ ಸಹಿಸದದು ತಡೆಯನು. ಉರುಳಿಪುದೆಲ್ಲವನ್ನು ತಡೆಗಿದರೆ ನರನ ಸ್ವಾತಂತ್ರ್ಯ ಗತಿಯಂತೂ ಹಿತಮಿತವಿರಲು. ಅರಸೋ ಮಿತಿಯ ಯತಿಯ ಮಂಕುತಿಮ್ಮ. It is natural for wind to blow. It does not tolerate blockage. But when there is nothing to stop, it destroys everything. Such is the nature of individual freedom. It is good if it is in moderation. And here and when I quote this, I mean freedom comes with certain duties and responsibilities. ಕತೆ ಹೇಳೋಕ್ ಬಂದು ಕಗ್ಗ ಯಾಕೆ ಹೇಳ್ತಿದ್ದೀನಿ ಅನ್ಕೊಂಡಿದ್ದೀರಲ್ವಾ? ನಾ ಹೇಳಕ್ ಹೊರಟಿರೋ ಕಥೆನೂ ಅಂಥದ್ದೇ ಒಂದು. ಒಬ್ಬ ಸಾಮಾನ್ಯ ಮನುಷ್ಯ ಎಲ್ಲ ಅಡೆತಡೆಗಳನ್ನು ಮೀರಿ ತನ್ನ ಶಕ್ತಿ ಸಾಮರ್ಥ್ಯದಿಂದ ಒಂದು ಸಾಮ್ರಾಜ್ಯವನ್ನೇ ನಾಶ ಮಾಡಲು ಹೊರಟ. ಆದರೆ ಅವನು ಇದನ್ನು ತನ್ನ ಮಿತಿಯಲ್ಲಿಯೇ, ತನ್ನವರಿಗಾಗಿಯೇ, ತನ್ನ ಕರ್ತವ್ಯ ಹಾಗೂ ಜವಾಬ್ದಾರಿಗಳನ್ನು ಮರೆಯದೆ ಮಾಡಲು ಹೊರಟ. ನಮಸ್ಕಾರ. 1857 ಪ್ರಥಮ ಸ್ವಾತಂತ್ರ್ಯ ಹೋರಾಟ ಮಾಡಿ ಯಶಸ್ಸು ಮಾತ್ರ ಅಷ್ಟು ಕಂಡು ಬರಲಿಲ್ಲ. ನಂತರ ದೇಶದಲ್ಲಿ ಕಿಚ್ಚು ಸ್ವಲ್ಪ ಕಾಲದ ಮಟ್ಟಿಗೆ ತಣ್ಣಗಾಗಿತ್ತು. ಬ್ರಿಟಿಷರ ಕೈ ಹಿಡಿತ ಬಲವಾಗಿತ್ತು. ಹೀಗಾಗಿ ಯಾರು ಅವರ ವಿರುದ್ಧ ಬಂಡಾಯ ಏಳಲು ಮನಸ್ಥಿತಿ ಮಾಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಒಂದು ವನವಾಸಿ ಜನಾಂಗದ ಒಬ್ಬ ಯುವಕ ಬ್ರಿಟಿಷರ ವಿರುದ್ಧ ರಣಕಹಳೆ ಮೊಳಗುತ್ತಾನೆ. ಇದೊಂದು ದೊಡ್ಡ ವ್ಯಾಪಕ ಸಂಗ್ರಾಮವಾಗುತ್ತದೆ. ಇಷ್ಟು ದೊಡ್ಡ ಸಮರ ಸಾರಿ ದೇಶದ ಸ್ವಾತಂತ್ರ್ಯಕ್ಕಾಗಿ, ತನ್ನ ಜನರ ಸ್ವಾಭಿಮಾನಕ್ಕಾಗಿ, ಉಳಿವಿಗಾಗಿ ಹೋರಾಡಿದನಾದರೂ ಅವನು ಇಂದಿಗೂ ನಮ್ಮ ಪಾಲಿಗೆ ಅಜ್ಞಾತವಾಗಿಯೇ ಉಳಿದಿದ್ದಾನೆ. ಸ್ವಲ್ಪ ಯೋಚನೆ ಮಾಡಿ ಗೆಳೆಯರೆ. ಒಬ್ಬ 25 ವರ್ಷದ ತರುಣ, ಯಾವುದೋ ಒಂದು ಕಾಡಿನ ಒಂದು ಆದಿವಾಸಿ ಜನಾಂಗದ ಹುಡುಗ ಒಬ್ಬಂಟಿಯಾಗಿ ಒಂದು ಬ್ರಿಟಿಷ್ ಅಂತ ದೊಡ್ಡ ಸಾಮ್ರಾಜ್ಯವನ್ನು ನಡುಗಿಸಿದ ಅಂದ್ರೆ ಅವನ ಧೈರ್ಯ ಸಾಹಸಗಳನ್ನು ತಿಳಿಯುವ ಕುತೂಹಲ ನಿಮಗಿರ್ಬೇಕಲ್ವಾ? ನಮ್ಮ ದೇಶದಲ್ಲಿ ವನವಾಸಿ ಜನಾಂಗದ ಸ್ವಾತಂತ್ರ್ಯ ಹೋರಾಟದ ಕೊಡುಗೆಯ ಬಗ್ಗೆ ನಾವೇನಾದ್ರೂ ಮಾತಾಡ್ಬೇಕು ಅಂತಿದ್ರೆ ಈ ನಮ್ಮ ನಾಯಕನಿಗೆ ಅಗ್ರಸ್ಥಾನ ದೊರಕುವುದು. ಬುಡಕಟ್ಟು ಜನಾಂಗದ ನಾಯಕ ಇವನು. ಇವರನ್ನು ಇಂದಿಗೂ ಹಲವಾರು ವನವಾಸಿಗಳು ದೇವರೆಂದು ಪೂಜಿಸುತ್ತಾರೆ. ಇಷ್ಟು ಹೊತ್ತು ನಾನು ಕತೆ ಹೇಳ್ತೀನಿ ಅಂತಾನೆ ಹೇಳ್ತಿದ್ದೀನಿ ಹೊರತು ಯಾರ ಬಗ್ಗೆ ಅಂತ ಹೇಳಲೇ ಇಲ್ಲ ಅಲ್ವಾ? ಹೌದು, 19ನೇ ಶತಮಾನದ ಅಂತ್ಯದಲ್ಲಿ ಬಂದ ನಮ್ಮ ದೇಶದ ಒಬ್ಬ ವೀರನ ಕತೆ. ತನ್ನ ಜನಾಂಗದ ಉಳಿವಿಗಾಗಿ ತಾನೇ ದೇವರೆಂದು ತನ್ನನ್ನು ಘೋಷಿಸಿಕೊಂಡು ಅವರನ್ನು ಒಗ್ಗೂಡಿಸಿದ ಕಥಾನಾಯಕನ ಕತೆ. ಅವನೇ ನಮ್ಮ ಬಿರ್ಸಾ ಮುಂಡಾ. ಇಂದಿನ ಜಾರ್ಖಂಡ್ ರಾಜ್ಯದ ಛೋಟಾ ನಾಗ್ಪುರ್ ಪ್ರಾಂತ್ಯದ ಕುಂತಿ ಜಿಲ್ಲೆಯ ವನವಾಸಿ ಜನಾಂಗದಲ್ಲಿ ನಮ್ಮ ಈ ಕಥಾನಾಯಕನ ಜನನ. ಆ ಕಾಲದಲ್ಲಿ ಬ್ರಿಟಿಷರು ಅಪಾರ ಸಂಪತ್ತಿನ ಬೀಡಾಗಿದ್ದ ಭಾರತದ ಮಧ್ಯ ಭಾಗದಲ್ಲಿರುವ ಕಾಡುಗಳ ಮೇಲೆ ತಮ್ಮ ಅಧಿಕಾರ ಸ್ಥಾಪಿಸಲು ಹೊರಟರು. ಆ ಕಾಡುಗಳಲ್ಲಿ ವಾಸಿಸುತ್ತಿದ್ದ ಆದಿವಾಸಿಗಳು ಇನ್ನು ಮುಂದೆ ಕಾಡಿನ ಉತ್ಪನ್ನಗಳನ್ನು ಸಂಗ್ರಹಿಸುವಂತಿಲ್ಲ ಎಂದು ಆಜ್ಞೆ ಹೊರಡಿಸಿದರು. ಅದೇ ಸಮಯದಲ್ಲಿ ಈ ಆದಿವಾಸಿಗಳನ್ನು ವ್ಯಾಪಾರಸ್ಥರು ಸುಲಿಗೆ ಮಾಡಲು ಶುರು ಮಾಡಿದರು. ಇವೆರಡರ ಮಧ್ಯೆ ಮತಾಂತರಿಗಳು ಮತ್ತು ಧಾರ್ಮಿಕ ಮೂಲಭೂತವಾದಿಗಳು ಆದಿವಾಸಿಗಳನ್ನು ತಮ್ಮ ಧರ್ಮಕ್ಕೆ ಮತಾಂತರಿಸಲು ಹೊಂಚು ಹಾಕುತ್ತಿದ್ದರು. ಭೇದ ಭಾವ ಗೊತ್ತಿಲ್ಲದ ಈ ಜನರು ತಮ್ಮ ಮೇಲೆ 3 ದಿಕ್ಕುಗಳಿಂದ ದಾಳಿಗಳು ಪ್ರಾರಂಭವಾದವು. ವಿವಿಧ ಪ್ರದೇಶಗಳಿಂದ ವಿವಿಧ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆಗಳು ಶುರುವಾಯಿತು. ಇಂತಹ ಸಂದರ್ಭದಲ್ಲಿ ಓರ್ವ ರೈತ ಗುತ್ತಿಗೆದಾರನ ಕುಟುಂಬದಲ್ಲಿ ಸುಗುಣಾ ಮುಂಡಾ ಮತ್ತು
ಕರ್ವಿ ಹತು ಅವರ ಮಗನಾಗಿ ಬಿರ್ಸಾ ಮುಂಡಾ 1875 ನವೆಂಬರ್ 15ರಲ್ಲಿ ಜನಿಸಿದರು. ಬಿರ್ಸಾ ತಮ್ಮ ಬಾಲ್ಯದಲ್ಲಿ ಕಡುಬಡತನವನ್ನು, ಅಲೆಮಾರಿ ಜೀವನವನ್ನು ನೋಡಿಕೊಂಡು ಬಂದವರು. ಅವರು ತುಂಬಾ ಚುರುಕಾಗಿದ್ರು. ಇದನ್ನ ನೋಡಿ ಅವ್ರನ್ನ ಶಾಲೆಗೆ ಸೇರ್ಸಲಾಯ್ತು. ಇಲ್ಲಿ ನಡೆದ ಒಂದು ಘಟನೆ ಮುಂದಿನ ದೊಡ್ಡ ಕ್ರಾಂತಿಗೆ ಕಾರಣವಾಯ್ತು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಲ್ಗಾ ಎಂಬ ಊರಿನಲ್ಲಿ ಜೈಪಾಲ್ ನಾಗ್ ಎಂಬ ಒಬ್ಬ ಧರ್ಮ ಪ್ರಚಾರಕ ಇರ್ತಾನೆ. ಅವನು ಒಂದು ಶಾಲೆ ನಡೆಸ್ತಾ ಇರ್ತಾನೆ. ಈತ ಮನೆ ಮನೆಗೆ ತೆರಳಿ ಮುಂಡಾ ಜನಾಂಗದ ಕುಟುಂಬಗಳನ್ನು ಮತಾಂತರಿಸುತ್ತಿರ್ತಾನೆ. ಚುರುಕಾದ ಚೂಟಿಯಾದ ಬಿರ್ಸಾ ಇವನ ಕಣ್ಣಿಗೆ ಬಿದ್ದು ಜೈಪಾಲ್ ನಾಗ್ ಇವನನ್ನು ಚಿಪ್ಸಾ ಎಂಬ ಊರಿನಲ್ಲಿ ಇದ್ದ ಒಂದು ಜರ್ಮನ್ ಮಿಷನ್ ಸ್ಕೂಲ್ಗೆ ಸೇರಿಸ್ತಾನೆ. ಮತಾಂತರ ಹೊಂದಿದರೆ ಮಾತ್ರವೇ ಶಾಲೆಗೆ ಎಂಬ ಕಾನೂನು ಬ್ರಿಟಿಷರ್ ಆ ಊರಿನಲ್ಲಿ ನಡೆದಿರುತ್ತದೆ. ಇದಕ್ಕಾಗಿ ನಮ್ಮ ಮುಂಡಾ ಅಲ್ಲಿ ಬಿರ್ಸಾ ಡೇವಿಡ್ ಆಗ್ತಾನೆ. ಅವನನ್ನ ಬಿರ್ಸಾ ದಾವೂದ್ ಅಂತಲೂ ಕರೆಯಕ್ ಶುರು ಮಾಡ್ತಾರೆ. ಮಿಷನ್ ಸ್ಕೂಲ್ ನಲ್ಲಿ ಓದ್ತಿದ್ದಾಗ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಒಬ್ಬ ಟೀಚರ್ ಡಾಕ್ಟರ್ ನರ್ತಿನ್ ಎಂಬುವರು ತನ್ನ ಧರ್ಮದ ಪ್ರಚಾರ ಮಾಡಲು ಮುಂಡಾ ಜನಾಂಗದವರನ್ನು ಹಾಗೂ ಅವರ ದೇವರಾದ ಸಿಂಗ್ ಬೋಗ್ಬಾನ್ ಅವರನ್ನು ಕೆಟ್ಟ ಭಾಷೆಯಲ್ಲಿ ಬೈಯುತ್ತಾನೆ. ಮುಂಡಾ ಜನಾಂಗದ ಬಗ್ಗೆ ಹೀನಾಯವಾಗಿ ಮಾತನಾಡುತ್ತಾನೆ. ಇದರಿಂದ ಬಿರ್ಸಾ ರೊಚ್ಚಿಗೇಳುತ್ತಾನೆ. ತಾನು ಇಂತಹ ಶಾಲೆಯಲ್ಲಿ ಓದೋದಿಲ್ಲ ಎಂದು, ನಮ್ಮ ಜನರ ಬಗ್ಗೆ ಬಯಲು ಇವರಿಗೇನು ಹಕ್ಕಿದೆ ಎಂದು ಆ ಶಾಲೆಯನ್ನೇ ಬಿಡುತ್ತಾನೆ. ಗೆಳೆಯರೇ, ನೀವೇ ಯೋಚಿಸಿ. ಇಂದು ನಮ್ಮ ಸಂಸ್ಕೃತಿಯನ್ನು, ನಮ್ಮ ದೇವರ ಗುಡಿ ಕಟ್ಟಲು ಹೊರಟರೆ ಅದರ ಬಗ್ಗೆ ಎಷ್ಟೋ ಚರ್ಚೆ, ವಾದ ವಿವಾದಗಳು ನಡೆಯುತ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಕೇಳಲೇಬೇಡಿ. ಆದರೆ 150 ವರ್ಷಗಳ ಹಿಂದೆ ಅದು ನಾಗರಿಕತೆಯೇ ಇಲ್ಲವೆಂದು ನಾವು ನಂಬಿರುವ ಜನಾಂಗದಲ್ಲಿ ಜನಿಸಿದ ತನ್ನ ಜನರ, ತನ್ನ ಸಂಸ್ಕೃತಿಯ ಬಗ್ಗೆ, ತನ್ನ ದೇವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಅನ್ನೋ ಒಂದೇ ಕಾರಣಕ್ಕೆ ಅಂತ ಶಾಲೆಯೇ ಬೇಡವೆಂದು ಹೋದವರು ನಮ್ಮ ಮುಂಡಾ ಸರ್. ಇವತ್ತು ನಮ್ಮ ನಾಗರಿಕ ಸಮಾಜದಲ್ಲಿರುವ ನಾವು ಏನು ಮಾಡುತ್ತಿದ್ದೇವೆ? ಸ್ವಲ್ಪ ಇದರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ? ಇರ್ಲಿ, ಮುಂದೆ ಬಿರ್ಸಾ ಏನ್ ಮಾಡ್ದ ನೋಡೋಣ ಬನ್ನಿ. ಈ ಹಂತದಲ್ಲಿ ಬಿರ್ಸಾ ತನ್ನವರು, ತನ್ನ ಸಮುದಾಯದವರನ್ನು ಬ್ರಿಟಿಷರ ಆಡಳಿತದಲ್ಲಿ ಹಾಳಾಗುತ್ತಿದೆ ಎಂದು ತೀವ್ರವಾಗಿ ನಂಬಿದ್ದ. ಬಿರ್ಸಾ ಮತ್ತು ಆತನ ಇಡೀ ಕುಟುಂಬ ಈ ಹಂತದಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ತ್ಯಜಿಸಿ ತಮ್ಮ ಆದಿವಾಸಿ ಕುಟುಂಬಕ್ಕೆ ಮರಳುತ್ತಾರೆ. ಅಷ್ಟು ಹೊತ್ತಿಗೆ 13 ವರ್ಷದ ಆಕರ್ಷಕ ಹುಡುಗನಾಗಿದ್ದ ಈತ ಆದಿವಾಸಿ ಹುಡುಗಿಯನ್ನು ಪ್ರೇಮಿಸಿ ನಿಶ್ಚಿತಾರ್ಥವನ್ನು ಮಾಡಿಕೊಳ್ಳುತ್ತಾನೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಬಿರ್ಸಾ ತನ್ನ ಆದಿವಾಸಿ ಸಮುದಾಯದಲ್ಲಿ ಸಾಮಾಜಿಕ ನ್ಯಾಯ, ಸಾಂಸ್ಕೃತಿಕ ಪುನರ್ಜೀವನ ಮತ್ತು ಧಾರ್ಮಿಕ ಬದಲಾವಣೆಗಳನ್ನು ತರಲು ಯತ್ನಿಸುತ್ತಾನೆ. ಇಂತಹ ಸಂದರ್ಭದಲ್ಲಿ ಮುಂಡಾಗೆ ಆನಂದ್ ಪಾಂಡೆ ಎಂಬ ಪಂಡಿತನ ಪರಿಚಯವಾಗುತ್ತದೆ. ಅವನಿಂದ ಮುಂಡಾ ಭಾಗವತ, ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಕಥೆಗಳನ್ನು ಓದುತ್ತಾನೆ. ಇದರಿಂದ ಪ್ರಭಾವಿತನಾಗಿ ಮಾಂಸಾಹಾರವನ್ನು ತ್ಯಜಿಸಿ ತುಳಸಿ ಪೂಜೆ ಮಾಡಲು ಶುರು ಮಾಡುತ್ತಾನೆ. ಏಕನಾದವನ್ನು ಹಿಡಿದು ದೇವರ ನಾಮಗಳನ್ನು ಹೇಳುತ್ತಾ ತನ್ನ ಜನಾಂಗದವರನ್ನು ಆಯಸ್ಕಾಂತದಂದೇ ಹಿಡಿದುಕೊಳ್ಳುತ್ತಾನೆ. ಆದಿವಾಸಿಗಳ ಮಿಥ್ಯ ಮತ್ತು ಸಂಕೇತಗಳನ್ನೇ ಉಪಯೋಗಿಸಿಕೊಂಡು ಅವರಲ್ಲಿ ಮತ್ತೆ ಸ್ವಾಭಿಮಾನ ಮೂಡುವಂತೆ ಮಾಡುತ್ತಾನೆ. ಈ ಮಧ್ಯ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಮತ್ತು ಆದಿವಾಸಿಗಳಲ್ಲಿ ಹೊಸ ಚೈತನ್ಯ ಮೂಡಿಸಲಿಕ್ಕೆಂಬ ಕಾರಣದಿಂದಲೇ ಏನೋ ಬಿರ್ಸಾ ತನ್ನನ್ನು ತಾನು ದೇವರ ಅವತಾರ ಎಂದು ಘೋಷಿಸುತ್ತಾನೆ. ತನ್ನ ಈ ಅವತಾರದಲ್ಲಿ ಆತ ಘೋಷಿಸಿದ ಹೊಸ ಧರ್ಮದ ಹೆಸರು ಬಿಸ್ರ್ಯಾತ್. ಇಲ್ಲಿ ಪ್ರಕೃತಿಯೊಂದೇ ದೇವರು, ಸಮಾನ ಸಮಾಜವೇ ನೀತಿ ಎಂದು ಹೇಳುವುದರ ಜೊತೆಗೆ ಸುಳ್ಳು, ವ್ಯಭಿಚಾರ, ಕಳ್ಳತನ, ಕಪಟತನ ಹಾಗೂ ಸ್ವಾರ್ಥಗಳನ್ನು ನಿಷೇಧ ಎಂದು ಘೋಷಿಸುತ್ತಾನೆ. ಬಿರ್ಸಾ ಮುಂಡನ ಈ ಹೊಸ ಧರ್ಮದ ನೀತಿಗಳಲ್ಲಿ ಆದಿವಾಸಿಗಳ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿದ್ದರಿಂದ ಆತ ಬಹುಬೇಗ ಜನಪ್ರಿಯತೆ ಪಡೆದುಕೊಳ್ಳುತ್ತಾನೆ. ಆತನನ್ನು ದೇವಮಾನವನು ಹಾಗೂ ಧರ್ತಿ ಹಬ್ಬ ಅಂದರೆ ಭೂಮಿಯ ತಂದೆ ಎಂದು ಜನ ಕೊಂಡಾಡಿಕೊಳ್ಳುತ್ತಾರೆ. ಇತರೆ ಬುಡಕಟ್ಟು ಸಮುದಾಯಗಳು ಈತನ ಹಿಂಬಾಲಕರಾಗುತ್ತಾರೆ. ನಂತರ ಬ್ರಿಟಿಷ್ ಸರ್ಕಾರ ಎಲ್ಲ ಕಾಡುಗಳನ್ನು ಮತ್ತು ಅವುಗಳಲ್ಲಿದ್ದ
ಹಳ್ಳಿಗಳನ್ನು ರಕ್ಷಿತ ಅರಣ್ಯ ಪ್ರದೇಶಗಳೆಂದು ಘೋಷಿಸುತ್ತದೆ. ಈ ಮೂಲಕ ಆದಿವಾಸಿಗಳ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತದೆ. ಬ್ರಿಟಿಷರ ಈ ನೀತಿಯ ವಿರುದ್ಧ ಬಿರ್ಸಾ ತನ್ನ ಜನಪ್ರಿಯತೆಯನ್ನು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ರೂಪಿಸಿಕೊಳ್ಳುತ್ತಾನೆ. ಯಶಸ್ವಿಯಾಗಿ ಬ್ರಿಟಿಷರು ಭೂ ಮಾಲೀಕರಿಂದ ಮತ್ತು ವ್ಯಾಪಾರಸ್ಥರಿಂದ ಬಿಡುಗಡೆಯಾಗಿ ಹೋರಾಟ ನಡೆಸುತ್ತಾನೆ. 1894 ಅಕ್ಟೋಬರ್ 1 ಛೋಟಾ ನಾಗ್ಪುರ್ ಎಂಬಲ್ಲಿಗೆ ಬೃಹತ್ ಮೆರವಣಿಗೆಯನ್ನು ಕರೆ ನೀಡುತ್ತಾನೆ. ಉಳುವವನೇ ಭೂಮಿಯ ಒಡೆಯನಾಗಬೇಕು, ಮಹಾರಾಣಿ ಆಡಳಿತವನ್ನು ಕೊನೆಗೊಳಿಸಬೇಕು ಎಂಬ 2 ಉದ್ದೇಶಗಳನ್ನು ಈ ಮೆರವಣಿಗೆಯಲ್ಲಿ ಪ್ರಮುಖವಾಗಿ ಹೇಳುತ್ತಾನೆ. ಎಂಥ ವಿಪರ್ಯಾಸವೆಂದರೆ, ಇಂದಿಗೂ ನಮ್ಮ ಸಮಾಜದಲ್ಲಿ ಭೂಮಿ ಯಾರದೆಂದು ಚರ್ಚೆ ನಡೆಯುತ್ತಲೇ ಬಂದಿದೆ. ಆದರೆ 1890ರಲ್ಲೇ ನಮ್ಮ ನಾಯಕ ಇದಕ್ಕಾಗಿ ಚಳುವಳಿಯನ್ನೇ ಆರಂಭಿಸಿದ್ದ. ನೆನಪಿರಲಿ ಗೆಳೆಯರೆ, ನಮ್ಮ ಪ್ರಕಾರ ಇವರು ವನವಾಸಿಗಳು, ಮುಗ್ಧರು, ನಾಗರಿಕತೆ ಇಲ್ಲದವರು. ಸರಿ, ವಾಪಸ್ ಬರೋಣ ಬನ್ನಿ, ಬಿರ್ಸಾ ಅವ್ರ ಕತೆ ಮುಂದುವರ್ಸೋಣ. ಬಿರ್ಸನ ಕರೆಗೆ ಆದಿವಾಸಿಗಳು ಸ್ಪಂದಿಸಿದ್ದರಿಂದ ಮೆರವಣಿಗೆ ಯಶಸ್ವಿಯಾಗಿ ನಡೆಯುತ್ತದೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದ ಬಿರ್ಸನ ಜನಪ್ರಿಯತೆಯನ್ನು ಕಂಡ ಬ್ರಿಟಿಷರು ಕಂಗಾಲಾಗ್ತಾರೆ. ಕೂಡಲೇ ಆತನನ್ನ ಬಂಧಿಸಿ ಹೈದರಾಬಾದ್ ಜೈಲಿಗೆ ಹಾಕ್ತಾರೆ. 2 ವರ್ಷಗಳು ಸೆರೆಮನೆಯಲ್ಲಿ ಕಳೆದು ಆಚೆ ಬರ್ತಿದ್ದಂಗೆ ಬಿರ್ಸಾ ತನ್ನ ಚಳುವಳಿಯ ರೂಪವನ್ನೇ ಬದಲಾಯಿಸ್ತಾನೆ. ಬಿಡುಗಡೆ ನಂತರ ಭೂಗತನಾಗ್ತಾನೆ. ಬಿರ್ಸಾ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟವನ್ನು ಪ್ರಾರಂಭಿಸ್ತಾನೆ. ಬ್ರಿಟಿಷರ ಕಚೇರಿ ಕಟ್ಟಡಗಳ ಮೇಲೆ, ಅವರನ್ನು ಬೆಂಬಲಿಸುತ್ತಿದ್ದ ಜನರ ಮನೆಗಳ ಮೇಲೆ ಮತ್ತು ಪೊಲೀಸ್ ತಂಡಗಳ ಮೇಲೆ ಬಿರ್ಸನ ಆದಿವಾಸಿಗಳ ಗೆರಿಲ್ಲಾ ಸೈನ್ಯ ದಾಳಿ ಮಾಡಕ್ ಶುರು ಮಾಡುತ್ತೆ. 100 ಪೊಲೀಸ್ಗಳನ್ನ ಕೊಂದು ಹಾಕ್ತಾರೆ. ಒಮ್ಮೆ ರಾಂಚಿ ಮತ್ತೆ ಕುಂತಿ ಎಂಬಲ್ಲಿ ಸುಮಾರು 100 ಕಟ್ಟಡಗಳನ್ನ ಭಸ್ಮನೂ ಮಾಡ್ತಾರೆ. ಬಿರ್ಸಾನನ್ನು ಹಿಡಿದುಕೊಟ್ಟವರಿಗೆ ₹500 ಬಹುಮಾನವನ್ನ ಬ್ರಿಟಿಷ್ ಸರ್ಕಾರ ಘೋಷಿಸುತ್ತೆ. ಛೋಟಾ ನಾಗ್ಪುರದ ಪ್ರದೇಶದಲ್ಲಿ ಆತನ ಹೋರಾಟ ವ್ಯಾಪಿಸುತ್ತಾ ಹೋಗುತ್ತದೆ. 1899ರಲ್ಲಿ ಆತ ತನ್ನ ಬಂಡಾಯವನ್ನು ಮತ್ತಿಷ್ಟು ತೀವ್ರಗೊಳಿಸಿ ಕುಂತಿ, ಬಸಿಯಾ ಮುಂತಾದ ಕಡೆ ಪೊಲೀಸ್ ಠಾಣೆಗಳ ಮೇಲೆ ದಾಳಿ ನಡೆಸ್ತಾನೆ. ಅವರು ತಮ್ಮ ಪ್ರಾಣಕ್ಕೆ ಹೆದರಿ ಅಲ್ಲಿಂದ ಓಡ್ ಹೋಗ್ತಾರೆ. 89 ಭೂಮಾಲೀಕರ ಮನೆಗಳು ಬೂದಿಯಾಗ್ತದೆ. ಚರ್ಚ್ ಮತ್ತು ಬ್ರಿಟಿಷರ ಆಸ್ತಿಗಳಿಗೂ ಬೆಂಕಿ ಬೀಳುತ್ತೆ. ಆದಿವಾಸಿಗಳ ದಂಗೆ ಎಷ್ಟು ತೀವ್ರವಾಗುತ್ತೆ ಅಂದ್ರೆ, ರಾಂಚಿ ಜಿಲ್ಲಾಧಿಕಾರಿ ಅದನ್ನ ತಡೆಯಕ್ಕಾಗದೆ ಕೊನೆಗೆ ಬ್ರಿಟಿಷ್ ಸೈನ್ಯನೇ ಅಲ್ಲಿಗೆ ಬರಕ್ ಹೇಳ್ತಾರೆ. ಬಿರ್ಸಾ ತನ್ನ ದಂಗೆ 2ನೇ ಅಧ್ಯಾಯನ ಶುರು ಮಾಡ್ತಾನೆ. ಈ ಟೈಮ್ ಈ ವೇಳೆ ಬ್ರಿಟಿಷ್ ಸೈನ್ಯ ರಾಂಚಿಗೆ ಆಗಮಿಸುತ್ತೆ. ಅವ್ರ ಬಂದೂಕುಗಳ ಮುಂದೆ ಬಿರ್ಸಾನ್ ಆದಿವಾಸಿಗಳ ಸೈನ್ಯದ ಬಿಲ್ಲು ಬಾಣ ಯಾವ ಲೆಕ್ಕಕ್ಕೂ ಇರಲ್ಲ. ದುಂಬಾರಿ ಎಂಬ ಬೆಟ್ಟದ ಹತ್ತಿರ ಬಿರ್ಸಾ ಮತ್ತು ಬ್ರಿಟಿಷರ ಸೈನ್ಯದ ಮುಖಾಮುಖಿಯಾಗತ್ತೆ. ಇದರಲ್ಲಿ ಸಾವಿರಾರು ಆದಿವಾಸಿ ಜನಾಂಗದವರು ಮೃತಪಡುತ್ತಾರೆ. ಈ ಹತ್ಯಾಕಾಂಡದ ನಂತರ ಈ ಬೆಟ್ಟವನ್ನು ಇಂದಿಗೂ ಜನ ಹೆಣಗಳ ಬೆಟ್ಟ ಎಂದೇ ಕರೆಯುತ್ತಾರೆ. 1899 ಮಾರ್ಚ್ ತಿಂಗಳಲ್ಲಿ ಒಂದ್ ಕಾಡಿನಲ್ಲಿ ಬಿರ್ಸಾ ನಿದ್ರೆ ಮಾಡ್ತಿದ್ದಾಗ ಕೆಲವರ ಪಿತೂರಿಯಿಂದ ಆತನನ್ನ ಬ್ರಿಟಿಷರು ಬಂಧಿಸ್ತಾರೆ. ಬಿರ್ಸಾ ಮತ್ತು ಆತನ 482 ಸಂಗಡಿಗರ ವಿರುದ್ಧ ಹಲವಾರು ಆರೋಪಗಳನ್ನ ದಾಖಲಿಸಿ ವಿಚಾರಗಳನ್ನು ಪ್ರಾರಂಭಿಸಲಾಗುತ್ತದೆ. ಈ ಪ್ರಕರಣಗಳ ವಿಚಾರಣೆ ನಡೆಯುತ್ತಿದ್ದಾಗಲೇ ಬಿರ್ಸಾ ಜೈಲಿನಲ್ಲಿ ರಕ್ತವನ್ನು ವಾಂತಿ ಮಾಡಿಕೊಳ್ಳಲು ಆರಂಭಿಸುತ್ತಾನೆ. 1900 ಜೂನ್ 9ರಂದು ಬಿರ್ಸಾ ಜೈಲಿನಲ್ಲೇ ಕೊನೆಯುಸಿರೆಳೆಯುತ್ತಾನೆ. ಬ್ರಿಟಿಷರು ಇದನ್ನ ಕಾಲರಾ ಎಂದು ವದಂತಿ ಹಬ್ಬಿಸುತ್ತಾರೆ. ಆದರೆ ಅದಕ್ಕೆ ಇಂದಿಗೂ ಪುರಾವೆ ಇಲ್ಲ. ಈಗ ನೀವೇ ಯೋಚನೆ ಮಾಡಿ. ಆಗ ಆತನಿಗೆ ಕೇವಲ 25 ವರ್ಷ. ತನ್ನ ಜನಗಳಿಗಾಗಿ ಹೋರಾಡಿದ ಬಿರ್ಸಾ ಮುಂಡಾ ಆದಿವಾಸಿಗಳಲ್ಲಿ ಇಂದು ಜೀವಂತವಾಗಿಯೇ ಇದ್ದಾನೆ. ನಾನೇ ದೇವರು, ನನ್ನನ್ನು ದೇವರೆಂದು ನಂಬಿ ನನ್ನ ಹಿಂಬಾಲಕರಿಗೆ ಎಂದು ನಾನು ಸ್ವಯಂ ಘೋಷಿತ ದೇವರು ಅಂತ ಹೇಳ್ಕೊಳ್ಳೋ ಎಷ್ಟೋ ಮಂದಿ ಇವತ್ತಿಗೂ ನಮ್ಮೊಂದಿಗಿದ್ದಾರೆ. ಅವರನ್ನ ಬೇಕಾದಾಗ ಉಪಯೋಗಿಸಿಕೊಂಡು ಬೇಡದಿದ್ದಾಗ ಮರೆತು ಹೋಗುತ್ತಾರೆ. ಆದರೆ ನಮ್ಮ ಬಿರ್ಸಾ ಮುಂಡಾ ದೇವರಾಗಿದ್ದು ತನ್ನ ಜನಾಂಗದಲ್ಲಿ ಅವರಿಗೆ ಒಗ್ಗಟ್ಟು ಮೂಡಿಸಲು,
ಅವರನ್ನು ಅವರ ಜನಾಂಗವನ್ನು ರಕ್ಷಣೆ ಮಾಡಲು ದೇವರಾದನು. ಅವರಿಗಾಗಿ ಸ್ವಾತಂತ್ರ್ಯ ಕೊಡಲು ಯತ್ನಿಸಿದನು. ಇಂತಹ ದೊಡ್ಡ ಪ್ರಮಾಣದಲ್ಲಿ ವನವಾಸಿ ಜನರಿಗೆ ಸ್ವಾತಂತ್ರ್ಯದ, ಸ್ವಾಭಿಮಾನದ, ಸ್ವಧರ್ಮದ ಬಗ್ಗೆ ಪಾಠ ಕಲಿಸಿದ ಬಿರ್ಸಾ ಹುತಾತ್ಮನಾದ. ಎಸಳ ನಡಿ ಗಿಡದ ಬಿಗಿ, ಮೇಲೆ ಗಾಳಿಯ ಸರಸ, ಕುಸುಮದ ಕ್ಷೇಮವ ಬಿಗಿತು ಬಿಡತೆಗಳಿಂ, ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರದಿಂ, ಪಸರಿಪಾನೆಯ ಸುಖವೋ ಮಂಕುತಿಮ್ಮ. It means the petal of the flowers are held securely to its roots below. On top of window placed with it, the flower can send its fragrance to the wind if roots are very strong. It does this freely without any effort. Life is happy if we can find such balance, says Mankutima. ನಾವು ಭಾರತೀಯರು ಸ್ವಾಭಿಮಾನದ ಕಿಚ್ಚನ್ನು ಬಿರ್ಸಾ ಮುಂಡರಂತೆ ನಮ್ಮ ಇಂದಿನ ಜೀವನದಲ್ಲೂ ಹಚ್ಚಿಸಿಕೊಂಡರೆ ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯವು ಹೂವಿನ ಪರಿಮಳದಂತೆ ಎಲ್ಲೆಡೆ ಹರಡಲು ಮಾತ್ರ ಸಾಧ್ಯ. ನಮ್ಮ ಸ್ವತಂತ್ರ ನಮ್ಮ ಸ್ವಾಭಿಮಾನದ ಮೇಲೆ ನಿಂತಿದೆ. ಹಾಗಾಗಿ ಬಿರ್ಸಾ ಮುಂಡರಂತ ಅನೇಕ ಸ್ವತಂತ್ರ ಹೋರಾಟಗಾರರನ್ನು ಇಂದು ನೆನೆಯುತ್ತಾ ನನಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಈಗ ಗೊತ್ತಾಯ್ತೇನ್ರಿ ನಮ್ ಸುಷ್ಮಾ ಮ್ಯಾಮ್ ಏನಕ್ಕೆ ಸರ್ಪ್ರೈಸ್ ಕೊಡ್ತಾರ ಅಂತ ಮಹಾನ್ ಬಿರ್ಸಾ ಮುಂಡಾ ಅವ್ರ ಬಗ್ಗೆ ಮಾತಾಡಕ್ ಧನ್ಯವಾದಗಳು. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಜಾತಿ, ಮತ, ಭಾಷೆ, ಪ್ರಾಂತ, ಭಾವನೆಯನ್ನು ಮರೆತು ಎಷ್ಟೋ ಜನ ಹೋರಾಡಿದ್ದಾರೆ. ಅವರ ನಮ್ಮ ಜೀವನಕ್ಕೆ ಆದರ್ಶ. Now we have come to an end of the program. I would like to tell a few sentences. First of all, I would like to thank Disha Bharat for giving me such a wonderful opportunity for anchoring this event. Like throughout the journey, I have learned so much. ಎಷ್ಟೊಂದು ಫ್ರೀಡಮ್ ಫೈಟರ್ಸ್ ಬಗ್ಗೆ ಗೊತ್ತಾಯ್ತು ನನಗೆ, ಕಾರ್ನಾ ಸದಾಶಿವರಾವ್ and many unsung heroes. It was a pleasure working. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಈ ಲಾಕ್ಡೌನ್ ಅಲ್ಲಿ ನಮ್ಮ ಅಮ್ಮ ಹೇಳ್ತಾ ಇದ್ರು ಏನಾದ್ರು ಕೆಲಸ ಮಾಡು, ಏನಾದ್ರು ಒಳ್ಳೆ ಕೆಲಸ ಮಾಡು ಅಂತ. So I would like to thank entire Disha Bharat team for cooperating and being very supportful. Thank you very much. ಅಷ್ಟೇ. ಈಗ ಮುಂದಿನ ಕಾರ್ಯಕ್ರಮ ನಾಳೆ ಏನೇನಾಗುತ್ತೆ ಅಂತ ಹೇಳಕ್ಕೆ ನಮ್ಮ ರಾಧಾ ಮ್ಯಾಮ್ ಬರ್ತಿದ್ದಾರೆ. ಋಷಿಕಾ ದೇಸಾಯಿ ಸುಂದರವಾಗಿ ನಿರೂಪಣೆ ಮಾಡಿ ನಮ್ಮ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅಷ್ಟೇ ಅಲ್ಲ, ನಮ್ಮ ಬುಡಕಟ್ಟು ವೀರ ಬಿರ್ಸಾ ಮುಂಡಾನ ಬಗ್ಗೆ ನಮ್ಗೆ ವಿವರವಾಗಿ ಹೇಳಿ, ಮನ ಮುಟ್ಟುವಂತೆ ನಮ್ಗೆ ಹೇಳಿ, ನಿಜವಾದ ವಿದ್ಯಾವಂತರು ಯಾರು, ಅವಿದ್ಯಾವಂತರು ಯಾರು ಅಂತ ನಮ್ಮನ್ನ ಯೋಚನೆ ಮಾಡೋದಕ್ಕೆ ಹಚ್ಚಿದಂತಹ ನಮ್ಮ ಸುಷ್ಮಾ ಮೇಡಮ್ ಅವರಿಗೂ ಸಹಿತ ಧನ್ಯವಾದಗಳು. ಅಷ್ಟೇ ಅಲ್ಲ, ಕೂತ ಕಡೆನೆ ನಮ್ಮನ್ನೆಲ್ಲ ಚಿತ್ರದುರ್ಗದ ಕೋಟೆಗೆ ಕರ್ಕೊಂಡು ಹೋದಂತ ನಮ್ಮ ಅಭಿನವ ಓಬವ್ವ ಮತ್ತು ಕಾರ್ನಾಡ್ ಸದಾಶಿವರಾವ್ ಅವ್ರ ಬಗ್ಗೆ ತಿಳಿಸಿದಂತಹ ವಿದ್ಯಾರ್ಥಿಗಳಿಗೆ, ನೃತ್ಯ, ಗಾಯನ ಎಲ್ಲವನ್ನು ನಡೆಸಿಕೊಟ್ಟಂತಹ ವಿದ್ಯಾರ್ಥಿಗಳಿಗೆ ನಮ್ಮ ದಿಶಾ ಪರಿವಾರದ ಪರವಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮ ಮುಗಿತಿದ್ದಂಗೆ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಬರೋದೇನು, ಸಂಜೆ ಏನಿದೆ ಪ್ರೋಗ್ರಾಮ್ ಅಂತ ಅಲ್ವಾ? ಇವತ್ತಿನ ಸಂಜೆ ಏನಿದೆ ಪ್ರೋಗ್ರಾಮ್ ಅಂತ ನೋಡೋಣ. ಇವತ್ತು ಪ್ರಜ್ಞಾ ಪ್ರವಾ ಸಂಸ್ಥೆಯ ರಾಷ್ಟ್ರೀಯ ಸಂಚಾಲಕರಾದ ಶ್ರೀ ಜೆ ನಂದಕುಮಾರ್ ಇವರು ನಮ್ಮ ಭಾರತದ ಪುನರುತ್ಥಾನದ ಬಗ್ಗೆ 1947ರಿಂದ ಇದುವರೆಗೂ ನಮ್ಮ ಭಾರತ ನಡೆದು ಬಂದ ದಾರಿಯ ಬಗ್ಗೆ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ 6 ಗಂಟೆಗೆ ಕರೆಕ್ಟ್ ಆಗಿ ಲಾಗ್ ಆಗ್ಬಿಡೋಣ. ಓಕೆ, ಇದು ಇವತ್ತು ಸಂಜೆಯ ಪ್ರೋಗ್ರಾಮ್ ಆಯ್ತು. ಇಷ್ಟೇ ಅಲ್ಲ, ಮತ್ತೆ ನಾಳೆ ಎಲ್ಲ ಭೇಟಿ ಆಗ್ಬೇಕಲ್ಲ, ವಿದ್ಯಾರ್ಥಿಗಳು ನಮ್ಮೊಡನೆ ಇರ್ತಾರೆ. ಏನೇನಿರುತ್ತಪ್ಪ ನಾಳೆ ಅಂದ್ರೆ, ನಮ್ಮ ಭಾರತದ ಗಂಡುಗಲಿ ಚಂದ್ರಶೇಖರ್ ಆಜಾದ್ ಅವರ ಒಂದು ಮೌನ ಆಕ್ಟಿಂಗ್ ಮಾಡೋರು ಇದ್ದಾರೆ ನಮ್ಮ ವಿದ್ಯಾರ್ಥಿ. ಅಷ್ಟೇ ಅಲ್ಲ, ತನ್ನ ಕವಿತೆಗಳ ಮುಖಾಂತರನೇ ಜನರಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಇವರ ಬಗ್ಗೆನೂ ಸಹಿತ ನಮ್ಗೆ ಹೇಳೋರಿದ್ದಾರೆ. ಮತ್ತೆ ಆಸ್ ಯೂಶುವಲ್ ಗಾಯನ, ನೃತ್ಯ ಎಲ್ಲ ಇರುತ್ತೆ. ಮತ್ತೆ ಅನ್ಸಂಗ್ ಹೀರೋ ಬಗ್ಗೆ ಸಹಿತ ಇರುತ್ತೆ. ಓಕೆ, ಹಾಗಾದ್ರೆ ಇವತ್ತು ಸಂಜೆ 6 ಗಂಟೆಗೆ ಹಾಗೂ ನಾಳೆ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಲಾಗ್ ಆಗ್ಬಿಡೋಣ ಅಲ್ವಾ? ಎಲ್ಲರೂ ಲಾಗಿನ್ ಆಗೋಣ.
ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ದಿಶಾ ಪರಿವಾರದ ಪರವಾಗಿ ಧನ್ಯವಾದಗಳು ಹಾಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಮಸ್ಕಾರ.